ಆವರಣ. ಅಧ್ಯಾಯ 8. ಖೋಜಾ ಮಾಡಿ ಮೊಯ್ನುದ್ದೀನರ ಜನಾನಕ್ಕೆ ಸೇರಿದ ಮೇಲೆ ನನ್ನನ್ನು ಯಾರೂ ಹೆಣ್ಣಾಗಿ ಬಳಸಲಿಲ್ಲ. ಆ ಮಟ್ಟಿಗೆ ನನಗೆ ಹಿಂಸೆ ಅಸಹ್ಯಗಳು ತಪ್ಪಿದವು. ಖೋಜಾ ಆದವನನ್ನು ಹಾಗೆ ಉಪಯೋಗಿಸಲು ಸಾಧ್ಯವಿಲ್ಲವೆಂದು ನಾನು ಭಾವಿಸಿದೆ. ಆದರೆ ವಾಸ್ತವ ಸಂಗತಿಯೆಂದರೆ ಮೊಯ್ನುದ್ದೀನರಿಗೆ ಗಂಡು ಹುಡುಗರನ್ನು ಕ್ರೀಡೆಗೆ ಬಳಸುವ ಶೋಕಿ ಇರಲಿಲ್ಲ. ಅಲ್ಲದೆ ಅದೊಂದು ಸಣ್ಣ ಪ್ರಮಾಣದ ಜನಾನ. ಬೇಗಮರು, ಕಂಚನಿಯರು, ಸೇವಕಿಯರು ಎಲ್ಲ ಸೇರಿ 100ಕ್ಕಿಂತ ಹೆಚ್ಚು ಸಂಖ್ಯೆ ಇಲ್ಲದ್ದು. ಇತರರೆಲ್ಲ ನನ್ನಂತೆ ಖೋಜಾ ಆದವರು ಅಥವಾ ಖೋಜಾ ಆಗಿ ಹುಟ್ಟಿದವರು. ಆದ್ದರಿಂದ ಹೀಗೆ ಬಳಸುವವರು ಇರಲಿಲ್ಲ. ಬಾದಶಾಹರ ಜನಾನಕ್ಕೆ ಸೇರಿದ ಮೇಲೆ ಉದಯಪುರಿ ಮಹಲರಿಗೆ ನನ್ನ ಮೇಲೆ ವಿಶೇಷ ಕರುಣೆ, ಮಮತೆ ಉಂಟಾದವು. ಬಾದಶಾಹರ ಖಾಸಾ ವಲಯದಲ್ಲೆಲ್ಲ ಫಾರ್ಸಿ ಮತ್ತು ತುಸು ತುರ್ಕಿ ಭಾಷೆಗಳು ಪ್ರಚಲಿತವಿದ್ದವು. ರಾಜ್ಯಾಡಳಿತ ಭಾಷೆಯಂತೂ ಫಾರ್ಸಿಯೇ. ವಜೀರರು, ಫೌಜುದಾರರು, ಕೋತ್ವಾಲರು ಹೀಗೆ ಪ್ರತಿಯೊಬ್ಬರೂ ಆ ಭಾಷೆಯಲ್ಲೇ ಮಾತನಾಡುತ್ತಿದ್ದರು. ಸೈನ್ಯದ ಜೊತೆ ವ್ಯವಹರಿಸುತ್ತಿದ್ದ ಮಾಹುತರು, ಘೋಡಾಸವಾರರನ್ನು ನೇರವಾಗಿ ಪ್ರಶ್ನಿಸಿ ವಿಚಾರಿಸುತ್ತಿದ್ದ ಬಾದಶಾಹರಿಗೆ ಹಿಂದೂಸ್ಥಾನಿಯರ ಭಾಷೆ ಆ ಮಟ್ಟದಲ್ಲಿ ಗೊತ್ತಿದ್ದರೂ ಬಾದಶಾಹಿ ಗಾಂಭೀರ್ಯಕ್ಕಾಗಿ ಮತ್ತು ಸ್ವತಃ ಪ್ರೀತಿಯಿಂದ ಅವರು ಆಡುತ್ತಿದ್ದುದು ಫಾರ್ಸಿಯನ್ನು ಅಥವಾ ಅರಬಿಯನ್ನು. ಬೇಗಮರು ಮತ್ತು ಕಂಚನಿಗಳೂ ಅವರೊಡನೆ ಅದೇ ಭಾಷೆಯಲ್ಲಿ ಮಾತನಾಡಬೇಕಿತ್ತು. ಇಷ್ಟು ವರ್ಷಗಳಲ್ಲಿ ನಾನು ತುಸು ಮಟ್ಟಿಗೆ ಫಾರ್ಸಿಯನ್ನು ಅಭ್ಯಾಸ ಮಾಡಿಕೊಂಡಿದ್ದರೂ ಅದರ ಸೂಕ್ಷ್ಮವಾಗಲಿ ವ್ಯಾಕರಣ ಶುದ್ಧಿಯಾಗಲಿ ನನಗೆ ಇರಲಿಲ್ಲ. ನನ್ನ ಮಾತನ್ನು ಕೇಳಿದರೆ ಇವನು ರಾಜವಲಯಕ್ಕೆ ಸೇರಿದವನಲ್ಲ, ಹೊಸದಾಗಿ ಧರ್ಮಾಂತರಗೊಂಡವನು ಅಥವಾ ಹಿಂದೂಸ್ತಾನಿ ಮುಸಲ್ಮಾನ ಎಂದು ಅವರು ಗುರುತಿಸಿಬಿಡುತ್ತಿದ್ದರು. ನನ್ನ ಬಣ್ಣ ಮತ್ತು ಲಕ್ಷಣಗಳು ಅವರಿಗಿಂತ ಬೇರೆಯಾಗಿದ್ದರೂ ಯಾರಾದರೂ ಒಪ್ಪಿಕೊಳ್ಳಬಹುದಾದ ಮುಖಲಕ್ಷಣ ನನಗಿತ್ತು. ಆದರೂ ನಾನು 2ನೇ ದರ್ಜೆಯ ನಪುಂಸಕನಾಗಿದ್ದೆ. ಮೂಲ ಅರಬರು, ಮೂಲ ತುರ್ಕಿಗಳು ಅಥವಾ ಫಾರ್ಸಿಗಳು ಹಿಂದೂಸ್ತಾನಿ ಮುಸ್ಲಿಮರನ್ನು ಹೇಸಿಗೆಯಿಂದ ಕಾಣುತ್ತಿದ್ದರು. ಫಾರ್ಸಿ ಮತ್ತು ಅರಬಿಯ ಜ್ಞಾನ ಚೆನ್ನಾಗಿದ್ದರೆ ನಮ್ಮ ಅಂತಸ್ತು 1 ಅಂಗುಲದಷ್ಟು ಉತ್ತಮವಾಗುತ್ತದೆಂದು ನನಗೂ ಅನುಭವವಾಗಿತ್ತು. ಫಾರ್ಸಿ, ಅರಬಿ, ತುರ್ಕಿಗಳನ್ನು ಒಂದಿಷ್ಟು ಕ್ರಮವಾಗಿ ಕಲಿ ಎಂದು ಉದಯಪುರಿ ಮಹಲರು ನನಗೆ ಹೇಳಿದರು. ಜನಾನದ ಮುಖ್ಯ ನಪುಂಸಕ ಅಧಿಕಾರಿಗಳಾದ ನಾಜೀರರಿಗೆ ಹೇಳಿ ನನಗೊಬ್ಬ ಉಪಾಧ್ಯಾಯರನ್ನು ಗೊತ್ತು ಮಾಡಿದರು. ಹಮ್ದುಲ್ಲಾಹ್ ಕೂಫಿಯವರು ಪ್ರಭುತ್ವದ ದಾಖಲೆ ಪತ್ರಗಳ ಸಂರಕ್ಷಕ ಕಚೇರಿಯಲ್ಲಿ ನೌಕರರು. ಸಾಮ್ರಾಜ್ಯದ ಎಲ್ಲ ಸೂಬಾಗಳಿಂದಲೂ ರಾಜಧಾನಿಗೆ ಬರುತ್ತಿದ್ದ ವರದಿಗಳನ್ನು ವಜೀರರು ನೋಡಿ ಬಾದಶಾಹರ ಗಮನಕ್ಕೆ ತರುವಂಥವನ್ನು ತಂದು ಅಥವಾ ನೇರವಾಗಿ ಬಾದಶಾಹರೇ ನೋಡುವಂಥವನ್ನು ನೋಡಿ ಅವುಗಳು ರಹಸ್ಯವಾದವುಗಳಲ್ಲ ಅಥವಾ ಇನ್ನೂ ರಹಸ್ಯದ ಅಗತ್ಯವಿಲ್ಲ ಎಂದು ತೀರ್ಮಾನವಾದ ನಂತರ ಇಲ್ಲಿಗೆ ಕಳಿಸುತ್ತಿದ್ದರು. ಅವುಗಳನ್ನೆಲ್ಲ ಕ್ರಮವಾಗಿ ಜೋಡಿಸಿ ಸಂರಕ್ಷಿಸುವುದು ಈ ಕಚೇರಿಯ ಕೆಲಸ. ಆಡಳಿತದ ಸೂಕ್ಷ್ಮತೆಯ ದೃಷ್ಟಿಯಿಂದ ರಹಸ್ಯವಲ್ಲವಾದರೂ ಮಾಹಿತಿಗಳು ಹೊರಗಿನವರಿಗೆ ಗೊತ್ತಾಗಕೂಡದೆಂಬ ಕಟ್ಟುನಿಟ್ಟಾದ ನಿಯಮವಿತ್ತು. ಆದ್ದರಿಂದ ಈ ಕಚೇರಿಗೆ ಹೊರಗಿನವರಿಗೆ ಪ್ರವೇಶವಿರಲಿಲ್ಲ. ಮುಂದೆ ಈ ಮಾಹಿತಿಗಳನ್ನು ಬಳಸಿಕೊಂಡು ಬಾದಶಾಹರ ಮತ್ತು ಅವರ ಆಳ್ವಿಕೆಯ ಇತಿಹಾಸವನ್ನು ಬರೆಯುವ ಕ್ರಮವಿದ್ದುದರಿಂದ ಈ ಕಚೇರಿಯಲ್ಲಿ ಕೆಲಸ ಮಾಡುವವರು ಫಾರ್ಸಿ, ತುರ್ಕಿ, ಅರಬಿ ಭಾಷೆಗಳಲ್ಲಿ ಮಾತ್ರವಲ್ಲ, ಇತಿಹಾಸದಲ್ಲೂ ವಿದ್ವತ್ತನ್ನು ಪಡೆದವರೇ ಆಗಿರಬೇಕಿತ್ತು. ಹಾಗೆ ನೋಡಿದರೆ ನನಗೆ ಪಾಠ ಹೇಳಲು ಹಮ್ದುಲ್ಲಾ ಕುಫಿಯವರಷ್ಟು ಭಾರೀ ವಿದ್ವಾಂಸರ ಅಗತ್ಯವಿರಲಿಲ್ಲ. ಆದರೆ ಬಾದಶಾಹರ ಪ್ರೀತಿ ಪಾತ್ರ ಪ್ರೇಯಸಿ ಉದಯಪುರಿ ಮಹಲ್ರು ಸ್ವತಃ ಆಸ್ಥೆ ವಹಿಸಿದ್ದರಿಂದ ಇವರು ನನ್ನನ್ನು ಒಪ್ಪಿಕೊಂಡಿದ್ದರು. ಆರಂಭದಲ್ಲಿ ಮಹಲ್ ಅವರ ಅಣತಿಯಿಂದ ಆದರೂ ಅನಂತರ ಅವರಿಗೇ ನನ್ನ ಮೇಲೆ ಆಕರ್ಷಣೆ ಬೆಳೆಯಿತು. ಕಚೇರಿಯ ಒಳಗಿನದೆಲ್ಲ ರಹಸ್ಯವಾದದ್ದರಿಂದ ಅವರು ನನಗೆ ಅಲ್ಲಿ ಪಾಠ ಹೇಳುವುದು ಸಾಧ್ಯವಿರಲಿಲ್ಲ. ಅವರು ವಾಸಿಸುತ್ತಿದ್ದುದು ಕೋಟೆಯ ಹೊರಗೆ ಜುಮ್ಮಾ ಮಸೀದಿಯ ಹಿಂಬದಿಯಲ್ಲಿ. ನಾನೇ ಅವರ ಮನೆಗೆ ಹೋಗಿ ಹೇಳಿಸಿಕೊಳ್ಳುವ ವ್ಯವಸ್ಥೆಯಾಯಿತು. ಆ ಮನೆಯೂ ಅಷ್ಟೇ, 2 ಆಳೆತ್ತರದ ಕೋಟೆ ಗೋಡೆ, ನಡುವೆ ಕೈತೋಟ, ಪ್ರವೇಶಿಸಿದರೆ ಮರ್ದಾನ, ನಡುವೆ ಅಂಗಳ, ಇನ್ನೂ ಒಳಗೆ ಮರ್ದಾನದಿಂದ ನೋಡಿದರೆ ಜನಾನವೂ ಕಾಣದಂತೆ ಬೇರೆ ಕಡೆ ಇಟ್ಟಿರುವ ಬಾಗಿಲು, ಒಳಗೆ ಜನಾನ. ಮರ್ದಾನದಲ್ಲಿ ಯಾರು ಬಂದರು ಯಾರು ಹೋದರು ಎಂಬುದು ಜನಾನದಲ್ಲಿ ಯಾರಿಗೂ ತಿಳಿಯುವಂತಿಲ್ಲ.
ಹೊರಗಿನಿಂದ ಬಂದವರನ್ನು ಕೋಟೆ ಬಾಗಿಲಿನ ಕಿಂಡಿಯಿಂದ ನೋಡಿ ಒಳಗೆ ಬಿಡಲು ಅಥವಾ ಅಲ್ಲೇ ಮಾತನಾಡಿ ಕಳಿಸಲು ಒಬ್ಬ ಖೋಜ. ಮರ್ದಾನಾದ ಬಲಬದಿಯ ಕೋಣೆಯಲ್ಲಿ ನನ್ನ ಪಾಠ ನಡೆಯುತ್ತಿತ್ತು. 60 ವರ್ಷದ ಹಮ್ದುಲ್ಲಾ ಅವರು ಮೊದಲ ದಿನ ನನ್ನನ್ನು ನೋಡಿದ ಕಣ್ಣುಗಳಿಂದಲೇ ಅವರಿಗೆ ನನ್ನ ಮೇಲೆ ಆಕರ್ಷಣೆ ಹುಟ್ಟಿರುವುದು ನನಗೆ ತಿಳಿಯಿತು. ಅಸಹ್ಯವಾದರೂ ಏನೂ ತೋರ್ಪಡಿಸಿಕೊಳ್ಳದೆ ಸುಮ್ಮನಿದ್ದೆ. ನನ್ನ ಹಿನ್ನೆಲೆಯನ್ನು ವಿಚಾರಿಸಿದರು. ನಾನು ಯಾವುದನ್ನು ಮುಚ್ಚಿಡದೆ ಹೇಳಿದೆ. ಯುದ್ಧಕ್ಕೆ ಮೊದಲೇ ಸ್ವಯಂ ಪ್ರೇರಣೆಯಿಂದ ಜ್ಞಾನದ ಧರ್ಮವನ್ನು ಅಪ್ಪಿಕೊಂಡಿದ್ದರೆ ನಿನಗೆ ಗುಲಾಮಗತಿ ಬರುತ್ತಿರಲಿಲ್ಲ. ಈಗಲೂ ಬಾದ್ಶಾ ಸಾಹೇಬರು ಕರುಣೆ ಇಟ್ಟರೆ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಬಹುದು ಎಂಬ ಭರವಸೆಯ ಬೆಳಕು ಮಾಡಿಸುವ ಮಾತನಾಡಿದರು. ಬಿಡುಗಡೆ ಹೊಂದಿ ನಾನು ಮಾಡುವುದೇನು, ಹೋಗುವುದೆಲ್ಲಿಗೆ ಎಂದು ನನ್ನನ್ನು ನಾನೇ ಕೇಳಿಕೊಂಡೆ. ಉತ್ತರ ಕಾಣಲಿಲ್ಲ. ಪಾಠಕ್ಕೆ ಮೊದಲು ಅವರು ನನಗೆ ಮಿಠಾಯಿ, ಹಣ್ಣು, ಶರಬತ್ತುಗಳನ್ನು ಕೊಡುತ್ತಿದ್ದರು. 5 ದಿನ ಪಾಠವಾದ ನಂತರ ನನ್ನ ತಲೆ ಮತ್ತು ಬೆನ್ನುಗಳನ್ನು ಸವರಿದರು. ನೋಡಲು ಸಾತ್ವಿಕನಂತೆ ಕಾಣುವ ಈ ಮುದುಕನಿಗೂ ನನ್ನನ್ನು ಕಂಡರೆ ಈ ರೀತಿಯ ಚಪಲವೇ ಎನ್ನಿಸಿ ನನಗೆ ಅಸಹ್ಯವಾಯಿತು. ಆದರೆ ತುಸು ಮಂಜಾದ ಅವರ ಕಣ್ಣುಗಳಲ್ಲಿ ಬೇರೆಯದೇ ಭಾವ ಕಾಣಿಸಿತು. ಗೊಂದಲದ ಮನಸ್ಸಿನಿಂದ ಅವರ ಮುಖವನ್ನು ದಿಟ್ಟಿಸಿ ನೋಡಿದೆ. ನನ್ನ ದೃಷ್ಟಿಯನ್ನು ಅವರು ಗಮನಿಸುತ್ತಿರಲಿಲ್ಲ. ತುಸು ಹೊತ್ತಾದ ಮೇಲೆ ಕೇಳಿದರು, ನಿನ್ನ ಹುಟ್ಟು, ತಂದೆ, ತಾಯಿ ಮೊದಲಾದುವೆಲ್ಲ ನಿಜವೇ? ಅವರ ಪ್ರಶ್ನೆ ನನಗೆ ಅರ್ಥವಾಗಲಿಲ್ಲ. ನನ್ನ ಮುಖದಲ್ಲಿದ್ದ ಗೊಂದಲವನ್ನು ಗ್ರಹಿಸಿದ ಅವರು ಮತ್ತೆ ಕೇಳಿದರು, ನೀನು ನಿನ್ನ ತಂದೆ ತಾಯಿಯರಿಗೆ ಖಾಸಾ ಮಗನೇ ಅಥವಾ ಸಾಕು ಮಗನೇ? ಅಂದರೆ ಎಲ್ಲಾದರೂ ಆಕಸ್ಮಿಕವಾಗಿ ಸಿಕ್ಕಿದ ಮಗುವನ್ನು ಅವರು ತಮ್ಮದೇ ಮಗು ಎಂಬಂತೆ ಸಾಕಿ ಯುವರಾಜ ಪಟ್ಟ ಕಟ್ಟಿದರೆ, ಅಥವಾ ಯಾರಾದರೂ ದತ್ತು ಕೊಟ್ಟರೆ? ಹಿಂದೂಗಳಲ್ಲಿ ದತ್ತು ಎಂಬ ಪದ್ಧತಿ ಇರುವುದು ನನಗೆ ಗೊತ್ತು. ನಿಮಗೆ ಯಾಕೆ ಈ ಅನುಮಾನ ಉಸ್ತಾದರೆ? ನಾನು ಕೇಳಿದೆ. ನನ್ನ ಪ್ರಶ್ನೆಗೆ ಖಚಿತವಾದ ಉತ್ತರ ಹೇಳು. ಪವಿತ್ರ ಕುರಾನಿನ ಆಣೆಯಿಟ್ಟು. ಪವಿತ್ರ ಕುರಾನಿನ ಆಣೆಗೂ ತಂದೆ ತಾಯಿಯರಿಗೆ ನಾನು ಜನ್ಮಜಾತ ಮಗ. ದತ್ತು ಮಾಡಿಕೊಳ್ಳುವ ಅಗತ್ಯವಿದ್ದರೆ ಅವರು ನನ್ನ ಚಿಕ್ಕಪ್ಪನ ಮಕ್ಕಳಲ್ಲಿ ಒಬ್ಬನನ್ನು ಅಥವಾ ನನ್ನ ಅಕ್ಕನ ಮಗನನ್ನು ಮಾಡಿಕೊಳ್ಳುತ್ತಿದ್ದರು. ಅದೇ ಶಾಸ್ತ್ರಸಮ್ಮತ. ಜನ್ಮಜಾತ ಪುತ್ರನಲ್ಲದಿದ್ದರೆ ಯಾರಿಂದಲಾದರೂ ನನ್ನ ಕಿವಿಗೆ ಬೀಳುತ್ತಿತ್ತು. ಕೊಂಚವೂ ಅನುಮಾನವಿಲ್ಲ. ನನ್ನ ನೆನಪನ್ನು ಬಗೆದುಕೊಂಡು ಹೇಳಿದ ನಂತರ, ಯಾಕೆ ಈ ಅನುಮಾನ ನಿಮಗೆ ಎಂದು ಮತ್ತೆ ಕೇಳಿದೆ. ಹೋಗಲಿ ಬಿಡು, ಪಾಠ ಶುರು ಮಾಡೋಣ ಎಂದರು. ಅವರನ್ನು ಬಲವಂತ ಮಾಡುವ ಅಧಿಕಾರ ನನಗಿರಲಿಲ್ಲ. ಆದರೆ 1 ತಿಂಗಳ ನಂತರ ಒಂದು ದಿನ ಅವರೇ ಹೇಳಿದರು. ಅವರಿಗೊಬ್ಬ ಮಗನಿದ್ದನಂತೆ, ಮೊದಲ ಹೆಂಡತಿಯಿಂದ. 6 ವರ್ಷದ ಹುಡುಗನಾಗಿದ್ದಾಗ ಜುಮ್ಮಾ ನಮಾಜಿಗೆ ಹೋದಾಗ ತಪ್ಪಿಸಿಕೊಂಡನಂತೆ. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ತಿಳಿಯದೆ ತಪ್ಪಿಸಿಕೊಂಡನೋ, ಯಾರಾದರೂ ಕದ್ದೊಯ್ದರೋ, ಕೊಲೆ ಮಾಡಿದರೋ ಏನೂ ತಿಳಿಯಲಿಲ್ಲ. ನನ್ನದೇ ಬಣ್ಣ, ಮುಖ ಚೆಹರೆ. ಬದುಕಿದ್ದರೆ ನನ್ನದೇ ವಯಸ್ಸಿನ ಯುವಕನಾಗುತ್ತಿದ್ದ. ಮಗನ ಕೊರಗಿನಲ್ಲಿ ಅವನ ತಾಯಿ ನವೆದು ಸತ್ತು ಹೋದಳು. ಬೇರೆ ಮದುವೆಯಾಗಿ ಮಕ್ಕಳಾದರೂ ಆ ಕೊರಗು ಅವರನ್ನು ಇನ್ನೂ ಬಿಟ್ಟಿಲ್ಲ. ಎಷ್ಟೋ ಸಲ ಅವನ ತಾಯಿಯ ನೆನಪಿನಿಂದ ಕನವರಿಸಿಕೊಳ್ಳುತ್ತಾರಂತೆ. ಆ ಸಮಯದಲ್ಲಿ ಎಚ್ಚರವಾಗಿದ್ದು ಕೇಳಿಸಿಕೊಂಡರೆ ಈ 2ನೆಯ ಹೆಂಡತಿ ಒಂದೇ ಸಮನೆ ಚುಚ್ಚು ಮಾತನಾಡುತ್ತಾಳಂತೆ. ಆ ಮಗ ಬದುಕಿ ಬೆಳೆದಿದ್ದರೆ ನಿನ್ನಂತೆಯೇ ಕಾಣುತ್ತಿದ್ದ ಎಂದೇನಾದರೂ ಹೇಳಿಬಿಟ್ಟರೆ ಈ ಹೆಂಡತಿ ನಿನಗೆ ವಿಷ ಹಾಕಲು ಕೂಡ ಹೆಸುವುದಿಲ್ಲ. ಆದ್ದರಿಂದ ಈ ಸಂಗತಿ ನಿನ್ನಲ್ಲಿಯೇ ಇರಲಿ ಎಂದೂ ಎಚ್ಚರಿಸಿದರು. ಬಾದಶಾಹ ಔರಂಗಜೇಬರ ತಂದೆ ಶಹಜಹಾನ ಬಾದಶಾಹರು ಆಗ್ರಾ ಕೋಟೆಯ ಅರಮನೆಯಲ್ಲಿ ತೀರಿಕೊಂಡರೆಂಬ ಸುದ್ದಿ ಜನಾನಾದಲ್ಲೆಲ್ಲ ಹಬ್ಬಿತು. ರಾಜ್ಯಕ್ಕೆ ಸಂಬಂಧಿಸಿದ ಯಾವ ಮಾತನ್ನೂ ಯಾರೂ ಮುಚ್ಚುಮರೆ ಇಲ್ಲದೆ ಆಡುವಂತಿಲ್ಲ. ಹಿಂದಿನ ಬಾದಶಾಹರು ತೀರಿ ಹೋಗಿರುವುದು ರಾಜಕೀಯವಾಗಿ ಮುಗ್ಧ ಘಟನೆಯಲ್ಲ. ಅದರ ಹಿಂದೆ ಇಡೀ ಹಿಂದೂಸ್ತಾನದ ಚಕ್ರಾಧಿಪತ್ಯದ ಸಂಗತಿಯಿದೆ. ಔರಂಗಜೇಬ ಬಾದಶಾಹರು ತಮ್ಮ ತಂದೆಯ ವಿರುದ್ಧ ದಂಗೆ ಎದ್ದು ಸೋಲಿಸಿ ಅವರನ್ನು ಅವರ ಸಿಂಹಾಸನದ ಕೋಟೆಯಲ್ಲೇ ಬಂದಿಯಾಗಿ ಇಟ್ಟಿದ್ದರಂತೆ. ತಮ್ಮ 2 ಅಣ್ಣಂದಿರು ಮತ್ತು ಒಬ್ಬ ತಮ್ಮನನ್ನು ಕುತಂತ್ರದ ಯುದ್ಧ ಮಾಡಿ ಸೆರೆ ಹಿಡಿದು ಕೊಲ್ಲಿಸಿದರಂತೆ.
ಒಬ್ಬನನ್ನು ನಂಬಿಸಿ ಅಫೀಮು ತಿನ್ನಿಸಿ ಸೆರೆ ಹಿಡಿಸಿ ಅನಂತರ ನಿಧಾನದ ವಿಷ ಉಣ್ಣಿಸಿ ಸಾಯಿಸಿದರೆ ಇನ್ನೊಬ್ಬನು ಸೋತು ದೇಶದಿಂದ ದೂರ ದೂರ ಓಡಿ ದಣಿವಿನಿಂದ ಸೆರೆ ಸಿಕ್ಕುವಂತೆ ಮಾಡಿ ಅನಂತರ ಮುಗಿಸಿದರಂತೆ. ತಂದೆಯನ್ನು ಮಾತ್ರ ಕೊಲ್ಲಿಸದೆ 8 ವರ್ಷ ಜೈಲಿನಲ್ಲಿಟ್ಟಿದ್ದರಂತೆ. ಈಗ ಆತ ವೃದ್ಧಾಪ್ಯದಿಂದ ತನಗೆ ತಾನೇ ಸತ್ತಿದ್ದಾರಂತೆ. ಇಷ್ಟೆಲ್ಲ ಸುದ್ದಿಗಳು ತುಣುಕು ತುಣುಕಾಗಿ ಪಿಸುಮಾತುಗಳಲ್ಲಿ ನನ್ನ ಕಿವಿಗೆ ಬಿದ್ದವು. ಇಲ್ಲಿಯ ಇಡೀ ವಾತಾವರಣದ ಬಗೆಗೆ ನನ್ನಲ್ಲಿ ಭೀತಿ ಮೂಡಿತು, ಕುತೂಹಲವೂ ಉಂಟಾಯಿತು. ಒಂದು ದಿನ ಹಮ್ದುಲ್ಲಾಹ್ ಅವರನ್ನು ಹಿಂಜರಿಕೆಯಿಂದಲೇ ಕೇಳಿದೆ. ಪಾಠದ ಕೋಣೆಯಲ್ಲಿ ಮಾತ್ರವಲ್ಲ, ಇಡೀ ಮರ್ದಾನಾದಲ್ಲಿ ಯಾರೂ ಇರಲಿಲ್ಲ. ಶಹಜಹಾನ್ ಬಾದಶಾಹರು ಆಗ್ರಾ ಕೋಟೆಯಲ್ಲಿ ದೇವ ಸನ್ನಿಧಿಯನ್ನು ಸೇರಿದರಂತೆ. ಅವರು ಎಂಬಲ್ಲಿಗೆ ಹಮ್ದುಲ್ಲಾಹರು ನನ್ನನ್ನು ತಿದ್ದುತ್ತಾ, ಯಾವಾಗಲೂ ರಾಜರನ್ನು ಅವರ ಬಿರುದಿನಿಂದಲೇ ಸಂಕೇತಿಸಬೇಕು ಎಂದವರು ಅಲ್ಲಿಗೆ ತಡೆದು, ಸರಿ, ಅವರಿಗೆ ಇನ್ನೂ ಸ್ವರ್ಗಾರೋಹಣದ ನಂತರದ ಬಿರುದು ಬಂದಿರಲಿಲ್ಲ, ಅದು ಸಲ್ಲುತ್ತದೋ ಇಲ್ಲವೋ ಕಾಣೆ ಎಂದರು. ಏನು ಹಾಗಂದರೆ? ಬಾದಶಾಹರು ಸ್ವರ್ಗಸ್ಥರಾದ ನಂತರ ಮುಂದಿನ ಬಾದಶಾಹರು ಅವರಿಗೆ ಒಂದು ಬಿರುದು ಕೊಡುತ್ತಾರೆ. ಅನಂತರದ ಪ್ರಭುತ್ವದ ದಾಖಲೆಗಳಲ್ಲಿ ಅವರನ್ನು ಆ ಬಿರುದಿನಿಂದಲೇ ಕರೆಯುತ್ತಾರೆ. ಸಾಧಾರಣ ಜನರು ಹಾಗೆಯೇ ಸಂಕೇತಿಸಬೇಕು, ಇಲ್ಲದಿದ್ದರೆ ಅಗೌರವ ತೋರಿದ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ. ಹಿಂದಿನ ಬಾದಶಾಹರುಗಳ ಬಿರುದುಗಳು ಯಾವುವು? ಈ ವಿಷಯದಲ್ಲಿ ಸಂಭಾಷಿಸುವ ಸಂದು ಸಿಕ್ಕಿದ ಸಂತೋಷದಿಂದ ನಾನು ಕೇಳಿದೆ. ಹಿಂದೂಸ್ಥಾನದಲ್ಲಿ ಮುಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಝಹೀರುದ್ದೀನ್ ಬಾಬರ್ ಬಾದಶಾಹರಿಗೆ ಫಿರ್ದೌಸ್ ಮಕಾನಿ, ಅವರ ಮಗ ಹುಮಾಯನ್ರಿಗೆ ಜನ್ನತ್ ಆಶ್ಯಾನಿ, ಅವರ ಮಗ ಜಲಾಲುದ್ದೀನ್ ಅಕ್ಬರ್ಗೆ ಅರ್ಷ್ ಆಶ್ಯಾನಿ, ಅವರ ಮಗ ಸುಲ್ತಾನ್ ನೂರುದ್ದೀನ್ ಜಹಾಂಗೀರರಿಗೆ ಜನ್ನತ್ ಮಕಾನಿ, ಶಹಜಹಾನರಿಗೆ ಇನ್ನೂ ಕೊಟ್ಟಿಲ್ಲ. ಕೊಡುತ್ತಾರೋ ಇಲ್ಲವೋ ನೋಡಬೇಕು. ಅನುಮಾನ ಯಾಕೆ? ನಾನು ಆಪ್ತ ಧ್ವನಿಯಲ್ಲಿ ಕೇಳಿದೆ. ಅವರು ಉತ್ತರಿಸಲಿಲ್ಲ. ನೀವು ನನಗೆ ಹೇಳಿದ್ದು ಮತ್ತೊಬ್ಬರ ಕಿವಿಗೆ ಬೀಳುವುದಿಲ್ಲ, ಪವಿತ್ರ ಕುರಾನಿನ ಮೇಲೆ ಆಣೆ ಎಂದೆ. ಅವರಿಗೆ ನಂಬಿಕೆ ಹುಟ್ಟಿತು. ಹಮ್ದುಲ್ಲಾ ಸಾಹೇಬರು 2 ನಿಮಿಷ ಮೌನಿಯಾದರು. ಅವರ ಎಡಗೈ ಬೆಳ್ಳಗೆ ಹೊಳೆಯುವ ನೀಳ ಗಡ್ಡವನ್ನು ನೇವರಿಸಿತು. ಅವರ ಕಣ್ಣುಗಳು ಇತಿಹಾಸದ ಸತ್ಯವನ್ನು ಕಾಣುತ್ತಿರುವಂತೆ ದೂರದಲ್ಲಿ ನಟ್ಟವು. ಅನಂತರ ನಿಧಾನವಾಗಿ ಹೇಳಿದರು, ನಿನಗೆ ಏನೂ ಗೊತ್ತಿಲ್ಲ ಅಂದರೆ ನಾನು ನಂಬುವುದಿಲ್ಲ. ಜನಗಳು ಬಾದಶಾಹರಿಗೆ ಆಗದವರು, ದಾರಾನ ಕಡೆಯವರು ಹಬ್ಬಿಸುವ ಗುಸುಗುಸು ಎಲ್ಲರಿಗೂ ಗೊತ್ತಿದೆ, ಬಾದಶಾಹರಿಗೂ ಗೊತ್ತಿದೆ. ಆದರೆ ಮೊಯ್ನುದ್ದೀನ್ ಮೊಹಮ್ಮದ್ ಔರಂಗಜೇಬ ಮೊದಲನೇ ಆಲಂಗೀರ್ ಅವರು ಏನು ಮಾಡಿದರೂ ಧರ್ಮದ ವಿಜಯಕ್ಕಾಗಿ ಮಾಡುತ್ತಾರೆಂಬ ಸತ್ಯ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಗೊತ್ತಿದೆ. ಉಲೇಮಾಗಳೆಲ್ಲ ಅವರನ್ನು ಮೊದಲಿನಿಂದ ಬೆಂಬಲಿಸುತ್ತಾ ಬಂದಿದ್ದಾರೆ. ಸಿಂಹಾಸನದ ಹೋರಾಟದಲ್ಲಿ ಅವರು ಗೆಲ್ಲದಿದ್ದರೆ ಇಸ್ಲಾಮಿನ ಪರಿಶುದ್ಧಿ ಹಾಳಾಗುತ್ತಿತ್ತು. ಮಾತ್ರವಲ್ಲ, ಹಿಂದೂಸ್ಥಾನದಲ್ಲಿ ಕಾಫಿರರ, ಧರ್ಮಲಂಡರ, ಜಿಮ್ಮಿಗಳ ಮೇಲುಗೈಯಾಗಿ ಇಸ್ಲಾಂ ಅದೃಶ್ಯವಾಗುತ್ತಿತ್ತು. ಆದರೆ ಇಸ್ಲಾಂ ಎಂದಿಗೂ ಅದೃಶ್ಯವಾಗುವ ಧರ್ಮವಲ್ಲ. ಆದ್ದರಿಂದಲೇ ಮುಹಿಯುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಆಲಂಗೀರರಿಗೆ ಜಯವಾಗಿ ಅವರು ಸಿಂಹಾಸನ ಏರಿದರು. ಈ ಹೋರಾಟವನ್ನು ತುಸು ವಿವರಿಸುವ ಕೃಪೆ ಮಾಡಬೇಕು. ಅದನ್ನೇ ಹೇಳಲು ಹೊರಟಿದ್ದೆ. ಶಹಜಹಾನ್ ಬಾದಶಾಹರಿಗೆ 4 ಗಂಡು ಮಕ್ಕಳು, ದಾರಾ, ಶೂಜಾ, ಆಲಂಗೀರ್, ಮುರದ್ ಬಕ್ಷ್. ಹಿರಿಯ ದಾರಾ ಎಂದರೆ ಶಹಜಹಾನ್ ಬಾದಶಾಹರಿಗೆ ಕುರುಡು ಪ್ರೇಮ. ಅವನನ್ನೇ ತಮ್ಮ ಉತ್ತರಾಧಿಕಾರಿಯಾಗಿ ಮಾಡುವ ಹುನ್ನಾರ. ಅವನನ್ನು ಸದಾ ತಮ್ಮ ಆಸ್ಥಾನದಲ್ಲಿ ಇಟ್ಟುಕೊಂಡು ವಜೀರರುಗಳ ಮೇಲೆ, ಮನ್ಸಬ್ದಾರರುಗಳ ಮೇಲೆ, ಎಲ್ಲ ಕೋತ್ವಾಲರುಗಳ ಮೇಲೆ, ಎಲ್ಲ ಸುಬೇಹದಾರರ ಮೇಲೆ ಅವನ ಪ್ರಭಾವ ಬೆಳೆಯುವಂತೆ ಮಾಡುತ್ತಿದ್ದರು. ಅವನಿಗೆ ಸ್ಪರ್ಧಿಯಾಗದಿರಲಿ ಅಂತ ಉಳಿದ 3 ದೂರ ದೂರದ ಸುಬಹಗಳಿಗೆ ಸುಬೇಹದಾರರನ್ನಾಗಿ ನೇಮಿಸಿ ಕಳಿಸಿದ್ದರು. ಶೂಜಾನನ್ನು ಬಂಗಾಳಕ್ಕೆ, ಮುರಾದನನ್ನು ಗುಜರಾತಿಗೆ, ಔರಂಗಜೇಬ ಬಾದಶಾಹರನ್ನು ಎಲ್ಲಿಗೆ ಗೊತ್ತಾ? ದೂರದ ದಕ್ಕನ್ಗೆ. ಶೂರರು, ವೀರರು, ಯುದ್ಧ ನಿಪುಣರು, ಶತ್ರುಗಳಲ್ಲಿ ಒಡಕು ಹುಟ್ಟಿಸಿ ಜಯಗಳಿಸುವಲ್ಲಿ ಪಳಗಿದವರು,
ಹತ್ತಿರವಿದ್ದರೆ ಅವರ ಜ್ವಾಜ್ವಲ್ಯಮಾನ ಪ್ರಕಾಶದಲ್ಲಿ ದಡ್ಡ ದಾರ ಮುಸುಕಾಗಿ ಬಿಡುತ್ತಾನೆಂಬ ಕುತಂತ್ರದಿಂದ. ಅಲ್ಲದೆ ಔರಂಗಜೇಬ ಬಾದಶಾಹರು ಮೊದಲಿನಿಂದ ನಿಷ್ಠಾವಂತ ಮುಸಲ್ಮಾನರು. ಶತ್ರುಗಳು ಸುತ್ತುವರೆದಿದ್ದರೂ ನಮಾಜಿನ ಸಮಯ ಬಂದರೆ ಆನೆ ಅಥವಾ ಕುದುರೆಯಿಂದ ಇಳಿದು ಮಣ್ಣಿನಿಂದಲೇ ಉಜೂ ಮಾಡಿಕೊಂಡು ಕಿಬ್ಲಾಭಿಮುಖವಾಗಿ ನಮಾಜ್ ಮಾಡುವ ಅವರನ್ನು ಕಂಡೇ ಪ್ರತಿಯೊಬ್ಬ ಮುಸಲ್ಮಾನ ಯೋಧನ ಉತ್ಸಾಹವೂ ನೂರ್ಮಡಿಗೊಳ್ಳುತ್ತಿತ್ತು. ಪ್ರವಾದಿ ಮುಹಮ್ಮದರು ಹೀಗೆ ರಣಾಂಗಣದ ನಡುವೆ ನಮಾಜು ಮಾಡುತ್ತಿದ್ದರು. ಅವರಂತೆ ಬೇರೆ ಯಾವ ಮುಸಲ್ಮಾನ ದಳಪತಿ ಅಥವಾ ರಾಜ ಮಾಡಿದ್ದಾನೆ? ಔರಂಗಜೇಬ ಬಾದಶಾಹರನ್ನು ಬಿಟ್ಟರೆ ಹೇಳು ಎಂದು ನನ್ನ ಮುಖ ನೋಡಿದರು. ನನಗೆ ಉತ್ತರ ತಿಳಿಯಲಿಲ್ಲ. ಹೇಳು ಎಂದು ಅವರು ಒತ್ತಿ ಹೇಳಿದರು. ನನಗೆ ಇತಿಹಾಸ ಅಷ್ಟು ಗೊತ್ತಿಲ್ಲ, ತಾವೇ ತಿಳಿಯ ಹೇಳಬೇಕು. ಅದಿರಲಿ, ಸಂದರ್ಭ ಬಂದಾಗ ಹೇಳುತ್ತೀನಿ. ಇನ್ನು ಧಾರ ಎಂಥವನು? ಅವನ ಮುತ್ತಜ್ಜ ಅರ್ಷ್ ಅಶ್ಯಾನಿ ಜಲಾಲುದ್ದೀನ್ ಅಕ್ಬರನನ್ನೇ ಅನುಕರಿಸುತ್ತಿದ್ದ. ಈ ಮುಘಲ್ ಸಾಮ್ರಾಜ್ಯದಲ್ಲಿ ಒಂದು ಗುಂಪು ಇದೆ. ಅಕ್ಬರನನ್ನು ಹೊಗಳುವುದು, ಅವನೇ ಆದರ್ಶದ ಬಾದಶಾಹ ಅನ್ನೋದು, ಎಲ್ಲ ಧರ್ಮಗಳ ಮೂಲ ತತ್ವಗಳನ್ನೂ ಹುಡುಕಿ ಅವುಗಳಲ್ಲಿರುವ ಭೇದಗಳನ್ನು ತೊಡೆದು ಸಮಾನಾಂಶಗಳನ್ನು ಎಲ್ಲರೂ ಅನುಸರಿಸಬೇಕು ಅನ್ನೋದು. ಫರಂಗಿಯೋರ ಜೊತೆ ಬೈಬಲನ್ನು, ಫಾರ್ಸಿಗಳ ಜೊತೆ ಝೆಂಡ್ ಅವೆಸ್ತಾವನ್ನು, ಯಹೂದಿಗಳ ಜೊತೆ ತಾಲ್ಮುದನ್ನು, ಹಿಂದೂಗಳ ಜೊತೆ ವೇದಾಂತವನ್ನು ಚರ್ಚಿಸೋದು. ಈ ದೇಶದ ಪ್ರಧಾನ ಜನಸಂಖ್ಯೆಯ ಧರ್ಮವಾದ ವೇದ, ವೇದಾಂತ, ಆಳುವವರ ಧರ್ಮವಾದ ಇಸ್ಲಾಂ, ಇವುಗಳ ನಡುವೆ ಸಾಮರಸ್ಯ ಕಂಡುಹಿಡಿಯುವುದು. ಯಾರು ಯಾರನ್ನೂ ಧರ್ಮಾಂತರಿಸಬಾರದು. ಧರ್ಮಾಂತರಿತವಾದವರು ಅಪೇಕ್ಷೆ ಪಟ್ಟರೆ ಮೂಲ ಧರ್ಮಕ್ಕೆ ಹಿಂತಿರುಗಬಹುದು. ಜೇಸಿಯ ತಲೆಗಂದಾಯವಿಲ್ಲ. ಹಿಂದೂಗಳಿಗೆ ತೀರ್ಥಯಾತ್ರೆಯ ಸುಂಕವಿಲ್ಲ. ಬೇಕಾದವರು ಸ್ವಂತ ಖರ್ಚಿನಲ್ಲಿ ದೇವಸ್ಥಾನ ಕಟ್ಟಿಸಿಕೊಳ್ಳಲಿ, ಹಳೆ ದೇವಸ್ಥಾನಗಳ ದುರಸ್ತಿ ಮಾಡಿಸಿಕೊಳ್ಳಲಿ. ಬಾದಶಾಹ ಆಗಿದ್ದೀನಿ ಅಂತ ಹೀಗೆಲ್ಲ ಮಾಡಿದರೆ ಇಸ್ಲಾಂ ಉಳಿಯೋದು ಹೇಗೆ, ಬೆಳೆಯೋದು ಹೇಗೆ? ಅಕ್ಬರ್ ಅಂದರೆ ಧರ್ಮಲಂಡ. ತಾನು ಮದುವೆಯಾದ ಹಿಂದೂ ಹೆಂಡತೀರು ಅವರವರ ಮನೆಗಳಲ್ಲಿ ಹಿಂದೂ ದೇವತೆಗಳ ಪೂಜೆ ಮಾಡೋಕ್ಕೆ, ಬೆಂಕಿ ಪೂಜೆ ಮಾಡೋಕ್ಕೆ, ಅವರ ವಾಸದ ಮನೇನ ಹಿಂದೂ ವಾಸ್ತುಶಿಲ್ಪದಂತೆ ಕಟ್ಟಿಸಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದ. ರಾಜ ಕುಟುಂಬದಲ್ಲೇ ಇಸ್ಲಾಮಿನ ಪರಿಶುದ್ಧಿ ಉಳಿಯದಿದ್ದರೆ ರಾಜ್ಯದಲ್ಲಿ ಹೇಗೆ ಉಳಿಯಬೇಕು? ಮುತ್ತಜ್ಜನ ಮಾದರಿಯನ್ನು ಯಾರು ದಾರಾನ ತಲೆಗೆ ತುಂಬಿದರೋ? ತಾಲ್ಮುದ್, ಹೊಸ ಒಡಂಬಡಿಕೆ, ಸೂಫಿ ತತ್ವಗಳು, ವೇದಾಂತಗಳನ್ನೆಲ್ಲ ಹೇಳಿಸಿಕೊಳ್ಳೋಕೆ ಶುರು ಮಾಡಿದ. ಲಾಲ್ ದಾಸ್ ಅನ್ನುವ ಹಿಂದೂ ಯೋಗಿಯ ಹತ್ತಿರಕ್ಕೆ ಹೋಗ್ತಿದ್ದ. ಸರ್ಮದ್ ಅನ್ನುವ ಮುಸ್ಲಿಂ ಫಕೀರನ ಹತ್ತಿರಕ್ಕೂ ಹೋಗ್ತಿದ್ದ. ಜಿಹಾದಿನ ಪ್ರಶ್ನೆ ಬಂದರೆ ನಾವು ಯಾವ ಧರ್ಮದ ಮೇಲೂ ಯುದ್ಧ ಮಾಡಬಾರದು, ಯಾರನ್ನೂ ಬಲಾತ್ಕಾರದಿಂದ ಧರ್ಮಾಂತರಿಸಬಾರದು, ಬೇರೆ ಧರ್ಮದವರ ಮೇಲೆ ಜೆಸಿಯಾ ಹೇರಬಾರದು ಅಂತಿದ್ದ. ಇಂಥವನು ಮುಂದಿನ ಬಾದಶಾಹ ಆದರೆ ಇಸ್ಲಾಮಿಗೆ ಕುತ್ತು ಅಂತ ಉಲೇಮಾಗಳು ಅರ್ಥ ಮಾಡಿಕೊಂಡಿದ್ದು ಸರಿಯೋ ಅಲ್ಲವೋ ಎಂದು ಅವರು ನನ್ನ ಮುಖ ನೋಡಿದರು. ನಾನು ಹ್ಞೂ ಎಂಬಂತೆ ಕತ್ತು ಹಾಕಿದೆ. ಇಲ್ಲದಿದ್ದರೆ ಮಾತು ಮುಂದುವರಿಯುತ್ತಿರಲಿಲ್ಲ. ಅಲ್ಲದೆ ಕೇವಲ ಆಸ್ಥಾನದಲ್ಲಿ ಇಟ್ಟುಕೊಂಡರೆ ಸಾಮ್ರಾಜ್ಯದ ಹಿಡಿತ ಸಿಗುತ್ತೆಯೇ? ಶೂಜಾನನ್ನು ಬಂಗಾಳದ, ಮುರಾದನನ್ನು ಗುಜರಾತಿನ, ಔರಂಗಜೇಬರನ್ನು ದಕ್ಕನ್ನಿನ ಸುಬೇದಾರರನ್ನಾಗಿ ನೇಮಿಸಿದ್ದರಲ್ಲ. ಇತ್ತ 8 ವರ್ಷದ ಕೆಳಗೆ ಶಹಜಹಾನ್ ಬಾದಶಾಹರಿಗೆ ಆರೋಗ್ಯ ತಪ್ಪಿತು. ತಾವು ಬದುಕುವುದಿಲ್ಲ ಅಂತ ಅವರಿಗೆ ಅರಿವಾಯಿತು. ಆಗ ಅವರು ದಿಲ್ಲಿಗೆ ಬಂದಿದ್ದರು. ತಮ್ಮ ಮೋಹದ ಮಡದಿಯ ಸಮಾಧಿ ಇರುವ ಆಗ್ರಾದಲ್ಲೇ ಪ್ರಾಣ ಬಿಡಬೇಕೆಂದು ನಿಶ್ಚಯಿಸಿ ಅಲ್ಲಿಗೆ ಪ್ರಯಾಣ ಮಾಡಿದರು. ಸುದ್ದಿ ತಿಳಿದ ಶೂಜಾ ಬಂಗಾಳದಲ್ಲಿ, ಮುರಾದ್ ಗುಜರಾತಿನಲ್ಲಿ ತಮಗೆ ತಾವು ಪಟ್ಟ ಕಟ್ಟಿಕೊಂಡು ತಮ್ಮನ್ನು ತಾವು ಇಡೀ ಮುಘಲ್ ಸಾಮ್ರಾಜ್ಯಕ್ಕೆ ಬಾದಶಾಹರೆಂದು ಘೋಷಿಸಿಕೊಂಡು ಬಿಟ್ಟಿದ್ದರು. ಔರಂಗಜೇಬರು ಅಂಥ ಅವಿವೇಕ ಮಾಡಲಿಲ್ಲ. ತಂದೆಯ ಆರೋಗ್ಯ ತಿಳಿದಿಲ್ಲ, ಏನೇನೋ ಸುದ್ದಿ ಬರುತ್ತಿದೆ, ವಿಚಾರಿಸಲು ಅವರ ಅನುಮತಿಗೆ ಕಾಯದೆ ಸ್ವತಃ ಬರುತ್ತೀನಿ ಅಂತ ಹೇಳಿ ಸೈನ್ಯದೊಡನೆ ಇತ್ತ ಬಂದರು. ಮುರಾದನನ್ನು ಕಂಡು ಅವನೊಡನೆ ಒಪ್ಪಂದ ಮಾಡಿಕೊಂಡರು. ತಾವಿಬ್ಬರೂ ಕೂಡಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದು. ಮುರಾದನು ಪಂಜಾಬ್, ಅಫ್ಘಾನಿಸ್ತಾನ, ಕಾಶ್ಮೀರ್ ಮತ್ತು ಸಿಂಧ್ಗಳಿಗೆ ಸ್ವಾತಂತ್ರ್ಯ ರಾಜನಾಗುವುದು. ಸಾಮ್ರಾಜ್ಯದ ಉಳಿದ ಭಾಗಗಳು ತಮಗೆ. ಖಜಾನೆಯ 1/3 ಭಾಗ ಮುರಾದನಿಗೆ.
ಉಳಿದದ್ದು ತಮಗೆ ಎಂಬ ಒಪ್ಪಂದದ ಪ್ರಸ್ತಾಪವನ್ನು ಅವರು ಕುರಾನ್ ಮೇಲೆ ಆಣೆ ಇಟ್ಟು ಮುರಾದನಿಗೆ ಕಳಿಸಿದರು. ಸಮಯ ಬಂದಾಗ ಸಂಧಿ, ಸಮಯ ಕಳೆದ ಮೇಲೆ ವಿಗ್ರಹಗಳ ಪರಿಣತಿ ಅವರಷ್ಟು ಬೇರಾರಿಗೆ ಉಂಟು. ಒಟ್ಟಿನಲ್ಲಿ ದಾರಿಯಲ್ಲೇ ಇವರನ್ನು ತಡೆಯಲು ಬಂದ ದಾರ ಮಣ್ಣು ಮುಕ್ಕಿದ. ನಿಮ್ಮೆಲ್ಲರಿಗೂ ಸಂಧಿ ಮಾಡುತ್ತೇನೆ, ಆಗ್ರಾ ಕೋಟೆಗೆ ಬಂದು ನನ್ನನ್ನು ನೋಡು ಅಂತ ತಂದೆ ಶಹಜಹಾನ ಬಾದಶಾಹರು ಆಮಂತ್ರಣ ಕಳಿಸಿದರು. ನಂಬಿ ಹೋಗಿದ್ದರೆ ಅವರ ತಾರ್ತಾರ್ ಅಂಗರಕ್ಷಕಿಯರಿಂದ ಕೊಲೆ ಮಾಡಿಸುತ್ತಿದ್ದರು. ಹುಷಾರಿ ಔರಂಗಜೇಬರು ಹೋಗಲಿಲ್ಲ. ತಂದೆ ಆಗ್ರಾ ಕೋಟೆಯ ಬಾಗಿಲು ಮುಚ್ಚಿಸಿ ಒಳಗೆ ಸೇರಿಕೊಂಡರು. ಆ ಗಟ್ಟಿ ಕೋಟೆಯನ್ನೊಡೆಯಲು ಸಮಯ ಬೇಕಾಗುತ್ತಿತ್ತು. ಅಷ್ಟರಲ್ಲಿ ಸೋತು ದಿಲ್ಲಿಗೆ ಓಡಿ ಹೋಗಿದ್ದ ದಾರ ಹೊಸ ಸೈನ್ಯವನ್ನು ಕೂಡಿಸುತ್ತಿದ್ದ. ನಿಪುಣ ಔರಂಗಜೇಬರು ಕೋಟೆಗೆ ಹೊರಗಿನಿಂದ ಹರಿಯುತ್ತಿದ್ದ ನೀರನ್ನು ನಿಲ್ಲಿಸಿಬಿಟ್ಟರು. ಸೋತು ಶರಣಾಗದೆ ಶಹಜಹಾನರಿಗೆ ದಾರಿ ಇರಲಿಲ್ಲ. ಅದೇ ಕೋಟೆಯೊಳಗೆ ಅವರನ್ನು ಬಂದಿಯಾಗಿಟ್ಟು ಕಾವಲು ಪಡೆ ನೇಮಿಸಿ ದಾರಾನನ್ನು ಹಿಡಿಯಲು ಇವರು ದಿಲ್ಲಿಗೆ ಧಾವಿಸಿದರು. ಇನ್ನು ಅರ್ಧಾವಸ್ಥೆಯಲ್ಲಿದ್ದ ಗೆಲುವಿನಿಂದ ತಲೆ ತಿರುಗಿದ್ದ ಮುರಾದನನ್ನು ನಂಬಿಸಿ ಅವನ ಆಪ್ತ ಸೇವಕರಿಗೆ ಲಂಚ ತಿನ್ನಿಸಿ ಅವನಿಗೆ ಅತಿಯಾಗಿ ಮದ್ಯ ಕುಡಿಸಿ ಪ್ರಜ್ಞೆ ತಪ್ಪಿದ ಮೇಲೆ ಅವನ ಆಯುಧಗಳನ್ನು ಕಳಚಿ ಸೆರೆ ಹಿಡಿದು ಗ್ವಾಲಿಯರಿನ ದೊಡ್ಡ ಸೆರೆಮನೆಗೆ ಕಳಿಸಿದರು. ಅಲ್ಲಿ ಬೇರೊಂದು ತಂತ್ರ ಹೂಡಿ ಅವನಿಗೆ ಕಾಜಿಯು ಮರಣದಂಡನೆ ಕೊಡುವಂತೆ ಮಾಡಿ ಮುಗಿಸಿದರು. ಇತ್ತ ದಾರಾನನ್ನು ರಾಜಪುಟಾಣ, ಸಿಂಧ್, ಕಚ್, ಸವಿಸ್ಥಾನ್ ಮೊದಲಾದ ಕಡೆಗಳಲ್ಲೆಲ್ಲ ಬೆನ್ನಟ್ಟಿ ಬೇಟೆಯಾಡಿ ಕೊನೆಗೂ ಸೆರೆ ಹಿಡಿದು ದಿಲ್ಲಿಗೆ ತಂದು ಹೀನ ಸ್ಥಿತಿಯಲ್ಲಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿದರು. ಇಸ್ಲಾಮಿಗೆ ವಿರುದ್ಧವಾದ ಧಾರ್ಮಿಕ ನಂಬಿಕೆಗಳನ್ನು ಪ್ರಚಾರ ಮಾಡುತ್ತಿದ್ದನೆಂಬ ಆಪಾದನೆಯ ಮೇಲೆ ಉಲೇಮಾಗಳು ಅವನಿಗೆ ಮರಣದಂಡನೆ ವಿಧಿಸಿದರು. ವಿಧಿಸುವಂತೆ ಔರಂಗಜೇಬರೇ ಸೂಚಿಸಿದರಂತೆ. ದಾರಾನ ಶರೀರವನ್ನು ತುಂಡು ತುಂಡು ಮಾಡಿ ಆನೆಯ ಮೇಲಿಟ್ಟು ದಿಲ್ಲಿಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಧರ್ಮ ವಿರೋಧಿ ವಿಚಾರಗಳಲ್ಲಿ ತೊಡಗುವವರಿಗೆ ಉಂಟಾಗುವ ಗತಿಯನ್ನು ಎಲ್ಲರಿಗೂ ತೋರಿಸಿದರು. ಅಕ್ಬರ್ ಬಾದಶಾಹರ ದುಷ್ಟ ಪರಂಪರೆಯ ಕೊನೆಯ ಎಸಳು ನಾಶವಾಗಿ ನಮ್ಮ ಧರ್ಮದ ಅಡಿಪಾಯ ಭದ್ರವಾಯಿತು. ಇನ್ನು ಶೂಜಾನ ಕತೆ ಹೇಳುವುದು ಬೇಡ. ಆ ಅವಿವೇಕಿ ಸೋತು ಕಾಡು ಸೇರಿ ಕಾಡು ಜನರಿಂದ ಕೊಲೆಯಾದ. ದಾರಾ ಮತ್ತು ಶಹಜಹಾನ್ ಬಾದಶಾಹರ ಬೆಂಬಲಿಗರಾರು ಇವರನ್ನು ವಿರೋಧಿಸಲಿಲ್ಲವೇ? ಯುದ್ಧ ನೈಪುಣ್ಯ, ಧೈರ್ಯ, ಕ್ರೌರ್ಯಗಳಲ್ಲಿ ಔರಂಗಜೇಬರ ಮುಂದೆ ದಾರ ಏನೂ ಅಲ್ಲ ಅನ್ನುವುದು ಅಷ್ಟರಲ್ಲಿ ಅವರಿಗೆ ಗೊತ್ತಾಗಿತ್ತು. ಹಿರಿಯ ಬಾದಶಾಹರು ಮುದುಕರಾಗಿದ್ದಾರೆ, ಅಲ್ಲದೆ ಮಾರಣಾಂತಿಕ ಕಾಯಿಲೆ ಬಂದಿದೆ ಅಂತ ಅರ್ಥ ಮಾಡಿಕೊಂಡಿದ್ದರು. ಆಸ್ಥಾನಿಕರು ಯಾವತ್ತೂ ಗೆಲ್ಲುವ ಪಕ್ಷವನ್ನೇ ಅಲ್ಲವೇ ಹಿಡಿಯೋದು? ಆಮೇಲೆ ನನಗೆ ಒಂದೊಂದಾಗಿ ತಿಳಿದ ಸಂಗತಿಗಳು. ತಂದೆಯನ್ನು ಆಗ್ರಾ ಕೋಟೆಯಲ್ಲಿ ಸೆರೆ ಇಟ್ಟ ಮೇಲೆ ಮುಹಿಯುದ್ದೀನ್ ಮುಹಮ್ಮದ್ ಔರಂಗಜೇಬರು ದಿಲ್ಲಿಯಲ್ಲಿ ಅಲಂಗೀರ್ ಖಾಜಿ ಎಂಬ ಬಿರುದಿನೊಡನೆ ತಮಗೆ ತಾವೇ ಕಿರೀಟಧಾರಣೆ ಮಾಡಿಕೊಂಡರು. ಸಾಮ್ರಾಜ್ಯದ ಸಮಸ್ತ ಅಧಿಕಾರವೂ ತಮ್ಮ ಕೈಗೆ ಬಂತೆಂದು ಇಡೀ ಸಾಮ್ರಾಜ್ಯಕ್ಕೆ ಘೋಷಿಸಿಕೊಳ್ಳುವ ಕಲಾಪ ಇದು ಗಡಿಬಿಡಿಯಲ್ಲಿ ಮಾಡಿಕೊಂಡದ್ದು. ಅಷ್ಟರಲ್ಲಿ ತಮ್ಮ ಮುರಾದನನ್ನು ಮುಗಿಸಿಯಾಗಿತ್ತು. ದೊಡ್ಡಣ್ಣ ದಾರಾನ ಬೆನ್ನಟ್ಟಿ ಮುಗಿಸುವ, ಚಿಕ್ಕಣ್ಣ ಶೂಜಾನನ್ನು ಸೋಲಿಸಿ ಕೊನೆಗಾಣಿಸುವ ತರಾತುರಿ ಇತ್ತು. ಅವರಿಬ್ಬರೂ ಬಂದು ಮೇಲೆ ಬಿದ್ದು ತಮ್ಮನ್ನು ಮುಗಿಸುವ ಆತಂಕವಿತ್ತು. ಆದ್ದರಿಂದ ಮುಘಲ್ ಸಾಮ್ರಾಜ್ಯದ ಅದ್ದೂರಿಗೆ ತಕ್ಕಂತೆ ಕಿರೀಟ ಧಾರಣೆ ಮಾಡಿಕೊಳ್ಳುವ ವ್ಯವಧಾನವಿರಲಿಲ್ಲ. ವಾಸ್ತವವಾಗಿ ಸಾಮ್ರಾಜ್ಯದ ರಾಜಧಾನಿ ಆಗ್ರಾ ನಗರ. ಅಲ್ಲಿ ಕಿರೀಟಧಾರಣೆ, ಸಿಂಹಾಸನಾರೋಹಣವಾಗದೆ ಕಲಾಪವು ಪೂರ್ಣವಾಗುತ್ತಿರಲಿಲ್ಲ. ಆಗ್ರಾದ ವೈಭವ ದಿಲ್ಲಿಗೆ ಇರಲಿಲ್ಲ. ಆದರೆ ಅಪ್ಪನು ಸೆರೆ ಇರುವ ಅಲ್ಲಿ ಸಿಂಹಾಸನಾರೋಹಣ ಮಾಡಿಕೊಳ್ಳಲು ಇವರಿಗೆ ಒಳಗೆ ಅಳುಕಿತ್ತು. ಸಾಮಂತರು, ಸುಬೇದಾರರು, ಹಿಂದೂಸ್ತಾನದ ಹೊರಗಿನ ಪ್ರಸಿದ್ಧ ಮುಸಲ್ಮಾನ ದೇಶಗಳ ಪ್ರತಿನಿಧಿಗಳು ಸೇರದೆ ವೈಭವಕ್ಕೆ ಮೆರುಗು ಬರುವುದಿಲ್ಲ. ಅವರೆಲ್ಲ ಬಂದರೆ ಅಪ್ಪನನ್ನು ಸೆರೆ ಇಟ್ಟು ಇವನು ಪಟ್ಟಕ್ಕೆ ಏರುತ್ತಿದ್ದಾನೆ ಎಂದು ಒಳಗೆ ನಗಬಹುದು. ಹಾಗೆಂದೇ ತಮ್ಮ ತಮ್ಮ ದೇಶಗಳಿಗೆ ವರದಿ ಮಾಡುತ್ತಾರೆ ಎಂಬ ಎಚ್ಚರವೂ ಇತ್ತು. ಇವರು ಅಪ್ಪನನ್ನು ಯಾಕೆ ಕೊಲೆ ಮಾಡಿಸಲಿಲ್ಲ? ಆಹಾರದಲ್ಲಿ ದಿನ ತುಸು ತುಸು ವಿಷ ಉಣ್ಣಿಸಿದ್ದರೆ ಯಾರಿಗೂ ಅನುಮಾನ ಬರದಂತೆ 2-3 ತಿಂಗಳಿನಲ್ಲಿ ಮುದುಕ ತಾನೇ ಸಾಯುತ್ತಿದ್ದ. ಯಾಕೆ ಬಿಟ್ಟರು? ಸಹೋದರರನ್ನು ಬದುಕಲು ಬಿಟ್ಟಿದ್ದರೆ ಅವರು ಒಂದಲ್ಲ ಒಂದು ದಿನ ತಮ್ಮ ಸಿಂಹಾಸನಕ್ಕೆ ಕುತ್ತಾಗುತ್ತಿದ್ದರು.
ಈ ಮುದುಕ ಅಪ್ಪ ಮತ್ತೆ ಸಂಚು ಹೂಡುವ, ಸಿಂಹಾಸನ ಏರುವ ಸಂಭವ ಇಲ್ಲವೇ ಇಲ್ಲ. ಇನ್ನು ಕೊಲೆ ಯಾಕೆ ಮಾಡಿಸಬೇಕು? ಔರಂಗಜೇಬ್ ಬಾದಶಾಹರ ಮನಸ್ಸಿನಲ್ಲಿರುವುದನ್ನು ಅರಿಯುವುದು ಯಾರಿಗೂ ಸಾಧ್ಯವಿರಲಿಲ್ಲ. ಅವರು ಪವಿತ್ರ ಕುರಾನ್ ಮೇಲೆ ಆಣೆ ಮಾಡಿದಾಗ ಬಹಿರಂಗವಾಗಿ ಆಣೆಯನ್ನು ಮೀರುವುದಿಲ್ಲವೆಂಬ ನಂಬಿಕೆಯುಂಟು. ಆದರೆ ಒಳಗೆ ಸಂಚು ಮಾಡಿ ಅದರ ವಿರುದ್ಧವಾದುದನ್ನು ಸಾಧಿಸುತ್ತಾರೆ. ಶಹಜಹಾನ್ ಬಾದಶಾಹರು ಮರಣ ಹೊಂದಿದ್ದು ಚಳಿಗಾಲದಲ್ಲಿ, ಹಿಂದೂಗಳ ಮಕರ ಸಂಕ್ರಾಂತಿಯ 1 ವಾರದ ನಂತರ. ತಮ್ಮ ಧರ್ಮವನ್ನು ಆಚರಿಸಲು ಎಷ್ಟೇ ನಿರ್ಬಂಧವಿದ್ದರೂ ಮಕರ ಸಂಕ್ರಾಂತಿಯ ದಿನ ಎಷ್ಟೋ ಜನ ಹಿಂದೂಗಳು ದಿಲ್ಲಿಯಿಂದ ಯಮುನಾ ನದಿಯ ಕೆಳಭಾಗಕ್ಕೆ ದೂರ ನಡೆದು ನದಿಯಲ್ಲಿ ಪಿತೃಗಳಿಗೆ ತರ್ಪಣ ಕೊಟ್ಟು ಬರುವುದನ್ನು ನಾನು ನೋಡಿದ್ದೆ. ಅಂಥ ಒಂದು ದಿನದ 1 ವಾರದ ನಂತರ ಔರಂಗಜೇಬರು ದಿಲ್ಲಿಯಲ್ಲಿ ಬಾದಶಾಹರೆಂದು ಘೋಷಿಸಿಕೊಂಡ 8 ವರ್ಷದ ನಂತರ ಶಹಜಹಾನ ಬಾದಶಾಹರು ಆಗ್ರಾದಲ್ಲಿ ಜೀವ ಬಿಟ್ಟರಂತೆ. ಅದುವರೆಗೂ ಆಗ್ರಾಕ್ಕೆ ಕಾಲಿಡದಿದ್ದ ಇವರು ತಮ್ಮ ಈ ವರ್ಷದ ಹುಟ್ಟುಹಬ್ಬವನ್ನು ಆಗ್ರಾದಲ್ಲಿ ಆಚರಿಸಿಕೊಳ್ಳುವ ನಿಶ್ಚಯ ಮಾಡಿದರು. ದಿಲ್ಲಿಯಲ್ಲಿ ಕಿರೀಟ ಧಾರಣೆ ಮಾಡಿದ ವಾರ್ಷಿಕೋತ್ಸವ ಮತ್ತು ಹುಟ್ಟುಹಬ್ಬಗಳನ್ನು ಅವರು ವೈಭವದಿಂದಲೇ ಆಚರಿಸಿಕೊಳ್ಳುತ್ತಿದ್ದರು. ಅಲ್ಲದೆ ಆ ವರ್ಷ ಅವರ 55ನೆಯ ಹುಟ್ಟುಹಬ್ಬ. ಇವೆಲ್ಲ ಸೇರಿ ಆಗ್ರಾದಲ್ಲಿ ನಡೆಯುವ ಆಚರಣೆಯು ಅದ್ಧೂರಿಯದಾಗಬೇಕೆಂದು ಯೋಚಿಸಿದರು. ಸಾಮ್ರಾಜ್ಯದ ಬೆಳ್ಳಿ, ಬಂಗಾರ ಮತ್ತು ರತ್ನ, ವಜ್ರ, ವೈಡೂರ್ಯ, ರೇಷ್ಮೆ, ಆನೆ, ಕುದುರೆ ಮೊದಲಾದ ಸಂಪತ್ತೆಲ್ಲ ಕಳೆದ 8 ವರ್ಷಗಳಿಂದ ಶೇಖರವಾದದ್ದು ದಿಲ್ಲಿಯಲ್ಲಿ. ಬೆರಗು ಮೂಡಿಸುವ ಕೋಟೆ, ಕೊತ್ತಳ, ಅರಮನೆ, ಮಹಲುಗಳು ಇದ್ದದ್ದು ಆಗ್ರಾದಲ್ಲಿ. ಅಲ್ಲದೆ ಇದುವರೆಗೆ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದುದು ಆಗ್ರಾ. ಆದ್ದರಿಂದ ದಿಲ್ಲಿಯ ಸಂಪತ್ತನ್ನು ಆಗ್ರಾಕ್ಕೆ ಸಾಗಿಸಿ ಆ ಬೆರಗಿಗೆ ಈ ಕಣ್ಣು ಕೋರೈಸುವ ಐಶ್ವರ್ಯವನ್ನು ಸಮ್ಮಿಳಿಸಿ ಹತ್ತಿರದ, ದೂರದ, ಹಿಂದೂಸ್ತಾನದ ಆಚೆಯವರಿಗೆಲ್ಲ ಪ್ರದರ್ಶಿಸುವ ನಿಶ್ಚಯ ಮಾಡಿದರು. ವೈಭವ ಪ್ರದರ್ಶನವಿಲ್ಲದೆ ಪ್ರಜೆಗಳಲ್ಲಿ, ಅಧಿಕಾರಿಗಳಲ್ಲಿ, ಸಾಮಂತರಲ್ಲಿ, ಹೊರಗಿನ ಇತರ ಚಕ್ರಾಧಿಪತಿಗಳಲ್ಲಿ ಭಯಭಕ್ತಿ ಹುಟ್ಟುವುದು ಹೇಗೆ? ರಾಜ್ಯಾಡಳಿತದ ಪ್ರಥಮ ನಿಯಮ ಇದು. ದಿಲ್ಲಿಯಲ್ಲಿ ಶೇಖರಿಸಿದ್ದ ಐಶ್ವರ್ಯವನ್ನು 1400 ಜೋಡೆತ್ತಿನ ಗಾಡಿಗಳಲ್ಲಿ ಹೇರಿ ಶಸ್ತ್ರಸಜ್ಜಿತ ಪಡೆಯ ಕಾವಲಿನಲ್ಲಿ ಸಾಗಿಸಿದರು. ಅಷ್ಟು ಮಾತ್ರವಲ್ಲ, ನಮ್ಮ ಜನಾನಾವು ಪ್ರತಿಯೊಬ್ಬರ ಒಡವೆ, ವಸ್ತ್ರ, ಅಲಂಕಾರ ಸಾಮಗ್ರಿಗಳೊಡನೆ ಆಗ್ರಾಕ್ಕೆ ಹೊರಡಬೇಕೆಂಬ ಆಜ್ಞೆಯಾಯಿತು. ಜನಾನಾವು ದೊಡ್ಡದಿದ್ದಷ್ಟು ಪ್ರಜೆಗಳ ಮನಸ್ಸಿನ ಮೇಲೆ ಅಧಿಕಾರದ ಪರಿಣಾಮ ಹೆಚ್ಚು. ಬಾದಶಾಹರು ಸದಾ ದಿಲ್ಲಿಯಲ್ಲೇ ಇರುತ್ತಿರಲಿಲ್ಲ. ಯುದ್ಧಕ್ಕಾಗಿ ಬೇರೆ ಬೇರೆ ಕಡೆಗಳಿಗೆ ಹೋಗುತ್ತಾರೆಂಬುದನ್ನು ಬಾದಶಾಹಿ ಜನಾನಕ್ಕೆ ಸೇರ್ಪಡೆಯಾದ ನಂತರ ತಿಳಿದುಕೊಂಡಿದ್ದೆ. ಯುದ್ಧಕ್ಕೆ ಹೋಗುವಾಗ ಕೂಡ ಅವರೊಡನೆ ಒಂದು ಮಿತವಾದ ಜನಾನವೂ ಹೋಗುತ್ತಿತ್ತೆಂಬುದು ಗೊತ್ತಿತ್ತು. ಆದರೆ ಈಗ ಇಡೀ ಜನಾನವೇ ಆಗ್ರಾಕ್ಕೆ ಹೊರಟಿದೆ. ಅದರ ಪ್ರಮಾಣ ಮತ್ತು ಪ್ರಯಾಣ ವ್ಯವಸ್ಥೆಯು ನನ್ನ ಕಲ್ಪನೆಗೆ ಮೀರಿತ್ತು. ಅದೊಂದು ಚಲಿಸುವ ರಾಜಧಾನಿಯೇ ಆಗಿತ್ತು. ಒಂದು ಗುಂಪು ಮೊದಲೇ ಹೋಗಿ ತಕ್ಕ ಸ್ಥಳಗಳಲ್ಲಿ ಹಲವಾರು ಡೇರೆಗಳ ಸಮೂಹವನ್ನು ಹಾಕುವುದು. ಜನಾನವು ಅಲ್ಲಿಗೆ ಹೋಗಿ ತಂಗಿದ ತಕ್ಷಣ ಇನ್ನೊಂದು ಗುಂಪು ವೇಗವಾಗಿ ಮುಂದಿನ ಮುಕ್ಕಾಮಿಗೆ ಸಾಗಿ ಇನ್ನೊಂದು ಸ್ಥಳ ಹುಡುಕಿ ಡೇರೆಗಳ ಸಮೂಹ ಎಬ್ಬಿಸುವುದು. ಹೀಗೆ 2 ಗುಂಪುಗಳ ಮುನ್ನಡತೆ ಸಾಗುತ್ತಿತ್ತು. ಹಮ್ದುಲ್ಲಾ ಕೂಫಿಯವರು ನನಗೆ ಹೇಳಿದರು, ಔರಂಗಜೇಬ್ ಬಾದಶಾಹರ ಮುತ್ತಜ್ಜ ಅರ್ಷ್ ಅಶ್ಯಾನಿ ಜಲಾಲುದ್ದೀನ್ ಅಕ್ಬರ್ ಬಾದಶಾಹನ ಕಾಲದಲ್ಲಿ ಜನಾನವು ಸಂಚರಿಸುವಾಗ ಒಂದೊಂದು ಗುಂಪಿನ ಡೇರೆ ಮತ್ತು ಇತರ ಸರಂಜಾಮುಗಳನ್ನು ಸಾಗಿಸಲು 100 ಆನೆಗಳು, 500 ಒಂಟೆಗಳು, 400 ಗಾಡಿಗಳು, 100 ಪಲ್ಲಕ್ಕಿ ಹೊರುವವರು ಇರುತ್ತಿದ್ದರಂತೆ. ಇವರ ರಕ್ಷಣೆಗೆ 500 ಯೋಧರು, 100 ಸಫಾಯಿಗಳು, ಮುಂದಿನ ದಾರಿಯ ಕಲ್ಲು ಮುಳ್ಳುಗಳನ್ನು ತೆಗೆದು ಸಮ ಮಾಡಲು 500 ಕೆಲಸಗಾರರು, 100 ಜನ ನೀರು ಹೊರುವವರು, 50 ಜನ ಬಡಗಿಗಳು, ಡೇರೆ ತಯಾರಕರು, ದುರಸ್ತಿಗಳು ಸೂಡಿ ಹಿಡಿಯುವವರು, 30 ಜನ ಚರ್ಮದ ಕೆಲಸದವರು ಮತ್ತು 150 ಜನ ಕಸಗುಡಿಸುವವರು ಇರುತ್ತಿದ್ದರಂತೆ. ಅವರು ಜನಾನದಲ್ಲಿ ತಮಗೆ ಬೇಕಾದ ಆಯ್ದ ಕೆಲವರನ್ನು ಮಾತ್ರ ಕರೆದೊಯ್ಯುತ್ತಿದ್ದರು, ಇಡೀ ಜನಾನವನ್ನಲ್ಲ. ಆದರೆ ಈಗ ಇಡೀ ಜನಾನ ಆಗ್ರಾಕ್ಕೆ ಹೊರಟಿದೆ. ಒಂದೊಂದು ಗುಂಪಿನಲ್ಲೂ 2000ಕ್ಕೂ ಮೀರಿದ ಆನೆಗಳು, 3-4 ಸಾವಿರ ಒಂಟೆಗಳು, 1000ಗಟ್ಟಲೆ ಸಫಾಯಿಗಳು. ವಾಸ್ತವವಾಗಿ ಎಣಿಸಲು ನನಗೆ ಸಾಧ್ಯವಾಗಲಿಲ್ಲ.
ಹಮ್ದುಲ್ಲಾ ಅವರಿಗೆ ಕೂಡ ಲೆಕ್ಕವು ಅನಂತರ ದೊರೆಯುತ್ತದಂತೆ. ಆದರೆ ದಿಲ್ಲಿ ಮತ್ತು ಆಗ್ರಾದ ನಡುವೆ ರಾಜಮಾರ್ಗವೇ ಇರುವುದರಿಂದ ಮುಳ್ಳು ಗಿಡಗಂಟೆಗಳನ್ನು ಕಡಿದು ರಸ್ತೆ ಮಾಡುವ ಅಗತ್ಯವಿಲ್ಲ. ಅಷ್ಟೇ, ಡೇರೆಗಳಲ್ಲೂ ದಿವಾನ್-ಇ-ಖಾಸ್, ದಿವಾನ್-ಇ-ಆಮ್ಗಳದೇ ಬೇರೆ ಇದ್ದವು. ಬಾದಶಹಾರಿಗೆ ಪ್ರೀತಿಪಾತ್ರರಾದ ಮಹಿಳೆಯರಿಗೆಂದೇ ವಿಶೇಷವಾಗಿ ನಿರ್ಮಿತವಾದ ಡೇರೆಯು 10 ಗಜ ಉದ್ದ, 6 ಗಜ ಅಗಲವಾಗಿದ್ದು, ಅದರೊಳಗೆ ಚಿತ್ತಾರಗಳ ದಪ್ಪ ಬಟ್ಟೆಗಳಿಂದ ವಿಂಗಡಿಸಲ್ಪಟ್ಟ ಕೋಣೆಗಳು, ಒಬ್ಬೊಬ್ಬ ಬೇಗಮರಿಗೆ ಒಂದೊಂದರಂತೆ. ನೆಲಕ್ಕೆ 3 ಅಂಗುಲ ದಪ್ಪವಾದ ರತ್ನಗಂಬಳಿಗಳು, ಒಳಭಾಗಗಳಿಗೆಲ್ಲ ಚಿನ್ನ ಬೆಳ್ಳಿಯ ದಾರಗಳಿಂದ ಸುಂದರ ಕಸೂತಿ ಮಾಡಿದ ಅಲಂಕಾರಿಕ ವಸ್ತ್ರಗಳು. ಇಷ್ಟೆಲ್ಲ ಇದ್ದರೂ ಜನಾನಾದ ಯಾವ ಮಹಿಳೆಯೂ ಹೊರಗಿನ ಗಂಡಸರ ಕಣ್ಣಿಗೆ ಬೀಳುವಂತಿಲ್ಲ. ಕಾವಲುಗಾರರು, ಪಲ್ಲಕ್ಕಿ ಹೊರುವವರು, ಮಾಹುತರು ತಪ್ಪಿಯೂ ತಮ್ಮ ದೃಷ್ಟಿಯನ್ನು ಮುಂದಿನ ದಾರಿಯ ವಿನಾ ಅತ್ತಿತ್ತ ಹೊರಳಿಸುವಂತಿಲ್ಲ. ಹೊರಳಿಸಿದರೆ ನಾಜಿರ್ ಅವರ ಮೇಲ್ವಿಚಾರಣೆಯಲ್ಲಿ ಮೊದಲ ಸುತ್ತಿನ ರಕ್ಷಕರಾಗಿ ನಡೆಯುತ್ತಿದ್ದ ನಪುಂಸಕ ಪಡೆಯು ಚರ್ಮ ಸುಲಿದುಬಿಡುತ್ತಿತ್ತು. ಅನಂತರ ಮುಂದಿನ ವಿಚಾರಣೆ, ಕಣ್ಣುಗಳನ್ನು ಕುರುಡು ಮಾಡುವುದೋ, ಕೈಕಾಲು ಕತ್ತರಿಸುವುದೋ ಮೊದಲಾದ ಶಿಕ್ಷೆ. ಆಗ್ರಾ ತಲುಪಲು 2 ವಾರ ಹಿಡಿಯಿತು. ಗಾತ್ರ ಜಾಸ್ತಿಯಾದಷ್ಟು ವೇಗ ಕಡಿಮೆ. ಆಗ್ರಾಕ್ಕೆ ಬಂದರೂ ನನ್ನ ಮತ್ತು ಹಮ್ದುಲ್ಲಾ ಅವರ ಸಂಪರ್ಕ ಕಡಿಮೆಯಾಗಲಿಲ್ಲ. ವರದಿಗಳನ್ನು ದಾಖಲಿಸುವ ಕಚೇರಿ ಅಲ್ಲಿಗೇ ಬಂತು. ಕೋಟೆಯ ಹೊರಗೆ ಅವರ ವಾಸಕ್ಕೆ ತಕ್ಕ ಒಂದು ಮಹಲನ್ನು ಸರ್ಕಾರವು ಬಿಡಿಸಿಕೊಟ್ಟಿತು. ಫಾರ್ಸಿ, ತುರ್ಕಿ, ಅರಬಿಗಳ ಪಾಠವಾಗಲಿ ಬಿಡಲಿ, ನಾನು ಅವರನ್ನು ಅವರ ಮಹಲಿನಲ್ಲಿ ಕ್ರಮವಾಗಿ ಕಾಣುತ್ತಿದ್ದೆ. ಪ್ರತಿದಿನವೂ ಅವರು ನನ್ನ ತಲೆ ಸವರುತ್ತಿದ್ದರು. ನನ್ನಲ್ಲಿ ಅವರ ನಂಬಿಕೆ ವಿಶ್ವಾಸಗಳು ಎಷ್ಟು ಗಟ್ಟಿಯಾಗಿ ಬೆಳೆದುವೆಂದರೆ, ಬೇರೆ ಯಾರ ಕೈಲೂ ಹೇಳದ ಪ್ರಭುತ್ವದ ಒಳಸಂಗತಿಗಳನ್ನೆಲ್ಲ ಅವರು ನನ್ನ ಕಿವಿಯಲ್ಲಿ ಉಸುರುತ್ತಿದ್ದರು. ಸಾಮ್ರಾಜ್ಯದ ಯಾವ ಯಾವ ಭಾಗದಲ್ಲಿ ವಿರೋಧವೇಳುತ್ತಿದೆ, ಯಾವ ಯಾವ ಉಪಾಯದಿಂದ ಅದನ್ನು ಮೆಟ್ಟಿ ಹಾಕುತ್ತಿದ್ದಾರೆ, ಎಲ್ಲೆಲ್ಲಿ ಯುದ್ಧವು ಅನಿವಾರ್ಯ, ಯಾರ್ಯಾರಿಗೆ ದಳಪತಿ ಪದವಿಯಲ್ಲಿ ಬಡತಿ ಕೊಟ್ಟರು ಎಂಬುದನ್ನೆಲ್ಲ ವರದಿ ಮಾಡುತ್ತಿದ್ದರು. ದಕ್ಷಿಣದ ಕೊಂಕಣ ಎಂಬ ಭಾಗವಂತೆ ಮರಾಠ ಜನರೇ ಪ್ರಧಾನವಾಗಿರುವ ಗುಡ್ಡಗಾಡು. ಅಲ್ಲಿ ಶಿವ ಎಂಬ ಒಬ್ಬ ಸರದಾರ ಮೊಘಲರ ವಿರುದ್ಧ ಸಡ್ಡು ಹೊಡೆದು ನಿಂತಿದ್ದಾನಂತೆ. ಮೊಘಲ್ ಸೈನ್ಯವನ್ನು ಬಯಲಿನಲ್ಲಿ ಮುಖಾಮುಖಿ ಎದುರಿಸುವ ತಾಕತ್ತು ಇಲ್ಲ. ವೇಗವಾಗಿ ಬಂದು ರಾತ್ರಿಯ ಅಥವಾ ಎಚ್ಚರ ತಪ್ಪಿದ ವೇಳೆ ಮಿಂಚಿನಂತೆ ಮೇಲೆ ಬಿದ್ದು ಚಲ್ಲಾಪಿಲ್ಲಿ ಮಾಡಿ ಸಂಪತ್ತನ್ನು ದೋಚಿಕೊಂಡು ಹೋಗಿಬಿಡುವುದು. ಮೊಘಲ್ ಸೈನ್ಯವು ಸಂಚರಿಸುತ್ತಿರುವಾಗ ಆಯಕಟ್ಟಿನ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆಯೇ ಎಲ್ಲಿಂದಲೋ ನುಗ್ಗಿ ಕೊಚ್ಚಿ ಕತ್ತರಿಸಿ ಸೈನ್ಯದ ಖಜಾನೆಯನ್ನು ದೋಚಿಬಿಡುವುದು. ಅವನ ಅಥವಾ ಅವನ ಕಡೆಯವರ ಹೆಸರು ಕೇಳಿದರೆ ಮೊಘಲರು ಮಾತ್ರವಲ್ಲ, ಸುತ್ತಮುತ್ತಣ ಇತರರೂ ನಡುಗುವಂತಾಗಿದೆ. ಮುಸಲ್ಮಾನರ ಆಳ್ವಿಕೆಯನ್ನು ಕಿತ್ತೊಗೆದು ಹಿಂದೂಗಳ ಸಾಮ್ರಾಜ್ಯವನ್ನು ಕಟ್ಟುವುದು ಶಿವನ ಮಹತ್ವಾಕಾಂಕ್ಷೆಯಾಗಿತ್ತಂತೆ. ಅವನು ಸೂರತ್ ತನಕ ಬಂದು ಮುಘಲರ ರಕ್ಷಣೆಯಲ್ಲಿ ಕಡಲು ವ್ಯಾಪಾರದ ಭಾರೀ ಮಳಿಗೆಗಳನ್ನು ಸ್ಥಾಪಿಸಿ ಶ್ರೀಮಂತರಾಗಿದ್ದ ಫರಂಗಿಗಳನ್ನು ಕೊಳ್ಳೆ ಹೊಡೆದುಕೊಂಡು ಹೋಗಿ ಫರಂಗಿಗಳ ದೃಷ್ಟಿಯಲ್ಲೂ ಮುಘಲರು ಕೈ ಹರಿಯದವರು ಎನ್ನಿಸಿಬಿಟ್ಟಿದ್ದನಂತೆ. ಬಿಜಾಪುರದ ಸುಲ್ತಾನನು ಕಳಿಸಿದ ಅಫ್ಸಲ್ ಖಾನ್ ಎಂಬ ಮಹಾಪ್ರಸಿದ್ಧ ದಳಪತಿಯನ್ನು ಸ್ವತಃ ಭೇಟಿಯಾಗುವ ತಂತ್ರದಿಂದ ಸಂಧಿಸಿ ಕಬ್ಬಿಣದ ಉಗುರುಗಳಿಂದ ಬಗೆದು ಕೊಂದು ಅವನ ಸೈನ್ಯವನ್ನು ದಿಕ್ಕಾಪಾಲು ಮಾಡಿ ಓಡಿಸಿದ್ದನಂತೆ. ಇಂಥವನನ್ನು ಹೇಗಾದರೂ ಮಾಡಿ ಸೋಲಿಸಿ ಸಾಧ್ಯವಾದರೆ ಸೆರೆ ಹಿಡಿದು ತರಬೇಕೆಂದು ಔರಂಗಜೇಬ ಬಾದಶಹಾರು ಜಯಸಿಂಗ್ ಎಂಬ ಮಹಾ ಮುತ್ಸದ್ದಿ ದಳಪತಿಯನ್ನು ಕಳಿಸಿದರಂತೆ. ಅಂಬೇರಿನ ರಾಜಕುಮಾರ ಜಯಸಿಂಗನು 8ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದಲೇ ಮುಘಲ್ ಸೈನ್ಯದಲ್ಲಿ ದಳಪತಿಯ ಹುದ್ದೆ ಪಡೆದು 13ನೇ ವಯಸ್ಸಿಗೆ ಅಂಬೇರಿನ ಸಿಂಹಾಸನವನ್ನೇರಿ ಮುಘಲ್ ಸೈನ್ಯದ ಭಾಗವಾಗಿ ಯುದ್ಧದಲ್ಲಿ ಭಾಗವಹಿಸಿದವನಂತೆ. ಮುಸ್ಲಿಮರ ನಡುವೆಯೇ ಬೆಳೆದ ಅವನಿಗೆ ಅವರ ರೀತಿ ರಿವಾಜು, ಧರ್ಮ ಕರ್ಮಗಳು, ತುರ್ಕಿ, ಫಾರ್ಸಿ, ಉರ್ದು ಭಾಷೆಗಳಲ್ಲದೆ ಅವರ ಯುದ್ಧತಂತ್ರ, ರಾಜ್ಯಾಡಳಿತ, ತಂತ್ರ ಕುತಂತ್ರಗಳೆಲ್ಲ ಕರಗತವಂತೆ. ಔರಂಗಜೇಬ ಬಾದಶಹಾರಿಗಂತೂ ಅತ್ಯಂತ ನಂಬಿಕೆಯ ಬಂಟ. ಅವರಿಗಿಂತ 10 ವರ್ಷಕ್ಕೆ ಹಿರಿಯ. ಸಿಂಹಾಸನಕ್ಕಾಗಿ ಅವರು ಸೋದರರ ವಧೆ ಮಾಡಿ ತಂದೆಯನ್ನು ಸೆರೆಯಲ್ಲಿಡುವಾಗ ಅವರ ಜೊತೆ ನಿಂತು ಬೆಂಬಲಿಸಿದವನು. ಬೆಂಬಲಿಸಿದುದು
ಅವರ ಮೇಲಿನ ಮಮತೆ ಮತ್ತು ನಿಷ್ಠೆಯಿಂದಲೋ ಅಥವಾ ಗೆಲ್ಲುವ ಕುದುರೆಯನ್ನು ಬೆಂಬಲಿಸದಿದ್ದರೆ ಅದು ಗೆದ್ದ ಮೇಲೆ ತನ್ನನ್ನು ತುಳಿದು ಸಾಯಿಸುತ್ತದೆಂಬ ಮುನ್ನೆಚ್ಚರಿಕೆಯಿಂದಲೋ ಎಂಬುದು ಹಮ್ದುಲ್ಲಾ ಅವರ ಊಹೆಗೂ ನಿಲುಕದ ಸಂಗತಿ. ದಕ್ಷಿಣಕ್ಕೆ ಹೋದ ಅವನು ಇಡೀ ದಕ್ಷಿಣವನ್ನು ಶಿವಾಜಿಯ ವಿರುದ್ಧ ತಿರುಗಿಸುವ ತಂತ್ರ ಮಾಡಿದ. ಈಗ ಶಿವಾಜಿಯ ವಿರುದ್ಧ ತಮ್ಮ ಪಕ್ಷ ವಹಿಸಿದರೆ ತಾನು ಮೊಘಲರಿಗೆ ಕೊಡಬೇಕಾದ ವಾರ್ಷಿಕ ಪೊಗದಿಯನ್ನು ಕಡಿಮೆ ಮಾಡಿಸುವುದಾಗಿ ಬಿಜಾಪುರದ ಆದಿಲ್ ಶಾಹನಿಗೆ ಆಶೆ ಹುಟ್ಟಿಸಿದ. ತನ್ನದೇ ನೌಕಾ ಸೈನ್ಯವನ್ನು ಕಟ್ಟಿದ್ದ ಶಿವನನ್ನು ನಾಶ ಮಾಡಿದರೆ ನಿಮಗೆ ಕಡಲಿನಲ್ಲಿ ಪ್ರತಿಸ್ಪರ್ಧಿ ಇರುವುದಿಲ್ಲವೆಂಬ ಭರವಸೆ ಹುಟ್ಟಿಸಿ ಗೋವಾದಲ್ಲಿ ನೆಲೆಯೂರಿದ್ದ ಪೋರ್ಚುಗೀಸರನ್ನು ತನ್ನ ಕಡೆ ಸೇರಿಸಿಕೊಂಡ. ದಕ್ಷಿಣದಲ್ಲಿದ್ದ ಸಣ್ಣ ಪುಟ್ಟ ಹಿಂದೂ ರಾಜರು ಜಮೀನುದಾರರ ಹತ್ತಿರಕ್ಕೆ ತನ್ನ ಕೈ ಕೆಳಗಿದ್ದ ಬ್ರಾಹ್ಮಣ ಅಧಿಕಾರಿಗಳನ್ನು ಕಳಿಸಿ, ಈಗ ಶಿವಾಜಿಯ ವಿರುದ್ಧ ಕಾಯಲು ಬಂದಿರುವವನು ಹಿಂದೂ ಧರ್ಮದ ಜಯಸಿಂಹ. ನಾವು ಬ್ರಾಹ್ಮಣರು. ಶಿವಾಜಿಯೊಬ್ಬ ಕೇವಲ ದರೋಡೆಕೋರ. ಈಗ ನೀವು ನಮ್ಮ ಪಕ್ಷ ವಹಿಸಿದರೆ ನಿಮ್ಮ ಮೇಲೆ ದರೋಡೆ ಮಾಡುತ್ತಿದ್ದವನನ್ನು ಮಟ್ಟ ಹಾಕಬಹುದು ಎಂಬ ಕೈತವ ಮಾಡಿದ. ಇದಲ್ಲದೆ ತಲಾ 3,000 ಅಶ್ವದಳಗಳ ಶಿವಾಜಿಯ ದಳಪತಿಯಾದ ಆತ್ಮಾಜಿ, ಅವನ 2 ಸೋದರರು, ಇನ್ನೊಬ್ಬ ದಳಪತಿ ಕಹರ್ಕೋಲಿ ಇವರುಗಳಿಗೆ ಗುಟ್ಟಿನಲ್ಲಿ ಭಾರೀ ಮೊತ್ತದ ಲಂಚ ಕೊಟ್ಟು ತಾನು ಸೂಚಿಸಿದ ಸಮಯದಲ್ಲಿ ಯುದ್ಧರಂಗದಿಂದ ಹಿಂದೆ ಸರಿದು ಶಿವಾಜಿಗೆ ಕೈಕೊಡುವ ವ್ಯವಸ್ಥೆ ಮಾಡಿದ. ಒಟ್ಟಿನಲ್ಲಿ ಪುರಂದರ ಎಂಬ ಕೋಟೆಯಲ್ಲಿ ಕೊನೆ ಮುಟ್ಟಿದ ಯುದ್ಧದಲ್ಲಿ ಶಾಂತಿ ಪ್ರಸ್ತಾವನೆ ಮಾಡದೆ ಶಿವಾಜಿಗೆ ಬೇರೆ ದಾರಿಯೇ ಇರಲಿಲ್ಲ. ಮೊಘಲರ ಪರವಾಗಿ ಶಿವಾಜಿಯ ವಿರುದ್ಧವಾಗಿ ಜಯಸಿಂಗನ ಕೈಕೆಳಗೆ ಕಾದಿದವರೆಲ್ಲ ರಜಪೂತರೆ. ಶಾಂತಿ ಸಂಧಾನದಲ್ಲೂ ಶಿವಾಜಿಯು ಮೊಘಲರನ್ನು ಪೂರ್ತಿ ನಂಬಲಿಲ್ಲ. ಶಿವಾಜಿಯು ತನ್ನನ್ನು ತಾನು ಒಪ್ಪಿಸಿಕೊಂಡರೆ ಔರಂಗಜೇಬ ಬಾದಶಹಾರು ಶಿವಾಜಿಯನ್ನೇ ಇಡೀ ದಕ್ಕನ್ನಿಗೆ ಆಡಳಿತಗಾರನನ್ನಾಗಿ ನೇಮಿಸುತ್ತಾರೆಂಬ ಅಸ್ಪಷ್ಟ ಭರವಸೆಯನ್ನು ಜಯಸಿಂಗನು ನೀಡಿದ. ಔರಂಗಜೇಬನನ್ನು ನಂಬಬೇಡಿ, ಅವನನ್ನು ಕಾಣಲು ಹೋದರೆ ಸೆರೆ ಹಿಡಿಸಿ ಕೊಲ್ಲಿಸಿಯಾನು ಎಂದು ಸಂಗಡಿಗರು ಎಚ್ಚರಿಸಿದರೂ ಶಿವಾಜಿಯು ಹೊರಟು ಆಗ್ರಾ ತಲುಪಿದ. ಶಿವಾಜಿಗೆ ಸಲ್ಲುತ್ತದೆಂದು ಜಯಸಿಂಗನು ಭಾಷೆ ಕೊಟ್ಟಿದ್ದ ಪುರಸ್ಕಾರ ಶಿವಾಜಿಗೆ ಆಗ್ರಾದ ದರ್ಬಾರಿನಲ್ಲಿ ಸಿಕ್ಕಲಿಲ್ಲ. ರೇಗಿದ ಶಿವಾಜಿ ದರ್ಬಾರಿನಲ್ಲೇ ಉಚಾಯಿಸಿ ಮಾತನಾಡಿಬಿಟ್ಟನಂತೆ. ಬಾದಶಹಾರಿಗೆ ಕೋಪ ಬಂತು. ಅವನನ್ನು ಮುಗಿಸಬೇಕೆಂದು ಹೇಗೂ ನಿಶ್ಚಯಿಸಿದ್ದರು. ಈಗ ನೆಪ ಸಿಕ್ಕಿತು. ಅವನನ್ನು ಗೃಹಬಂಧನದಲ್ಲಿರಿಸಿದ್ದಾರೆ. ಅವನನ್ನು ಹೇಗೆ ಮುಗಿಸುತ್ತಾರೆಯೋ ಕಾದು ನೋಡಬೇಕು ಎಂದು ಹಮ್ದುಲ್ಲಾ ಅವರು ಹೇಳಿದರು. ಶಿವಾಜಿಯನ್ನು ಸೆರೆ ಹಿಡಿದ ಸುದ್ದಿ ಜನಾನಾದಲ್ಲಿ ಮಾತ್ರವಲ್ಲ, ಆಗ್ರಾ ನಗರದಲ್ಲೆಲ್ಲ ಹರಡಿತು. ಸುತ್ತಮುತ್ತಲೂ ಹಬ್ಬಿತು. ಯಕಶ್ಚಿತ್ ಗುಡ್ಡಗಾಡಿನ ಇಲಿಯು ಯಾವ ಬೋನಿಗೂ ಬೀಳದೆ, ಯಾವ ಪೆಟ್ಟಿಗೂ ಸಿಕ್ಕದೆ ಬಾದಶಹಾರ ಮಹಾನ್ ಶಕ್ತಿಗೆ ಕಪ್ಪು ಚುಕ್ಕೆಯಾಗಿದ್ದ. ಆ ಇಲಿಯನ್ನು ಬೋನಿನೊಳಕ್ಕೆ ಬಂದು ಬೀಳುವಂತೆ ಮಾಡಿದ ಬಾದಶಹಾರ ತಂತ್ರಶಕ್ತಿಗೆ ರಾಜಧಾನಿಯೇ ತಲೆದೂಗಿತು. ಶಹಜಹಾನ್ ಬಾದಶಹಾರಿಗೆ ಈ ತಂತ್ರ ಕೌಶಲವಿತ್ತೆ? ದಾರಾ, ಶೂಜಾ, ಮುರಾದರಿಗಿತ್ತೆ? ಅಲ್ಲಾಹುವಿನ ಕೃಪೆ. ಸಮರ್ಥರಾದವರನ್ನೇ ಮುಘಲ್ ಸಿಂಹಾಸನದ ಮೇಲೆ ಕೂರಿಸಿದ. ಎಲ್ಲರೂ ಕೃತಜ್ಞತಾಪೂರ್ವಕವಾಗಿ ನಮಾಜು ಮಾಡಿದರು. ಶಿವನನ್ನು ಸೆರೆ ಹಿಡಿದದ್ದನ್ನು ದರ್ಬಾರಿನ ಅಧಿಕಾರಿಗಳೇ ಬಾದಶಹಾರ ಸೂಚನೆಯಿಂದಲೇ ಪ್ರಸಾರ ಮಾಡಿದರು, ಪ್ರಭುತ್ವದ ಕೀರ್ತಿಯನ್ನು ಹೆಚ್ಚಿಸಲು. ಅವನನ್ನು ಯಾರು ಜಿ ಎಂಬ ಗೌರವ ಸೂಚಕವನ್ನು ಸೇರಿಸಿ ಶಿವಾಜಿ ಎಂದು ಕರೆಯಕೂಡದು, ಶಿವ ಎನ್ನಬೇಕು ಎಂಬ ಸೂಚನೆಯೂ ಹೊರಟಿತು. ಅವನ ಬಗೆಗೆ ತುಚ್ಛ ಮಾತು, ಸುದ್ದಿಗಳನ್ನು ಹಬ್ಬಿಸಿದಷ್ಟೂ ಅವನನ್ನು ನೋಡುವ ಕುತೂಹಲವು ಜನಗಳಲ್ಲಿ ಹೆಚ್ಚಿತು. ಆದರೆ ಗೃಹಬಂಧನದಲ್ಲಿಟ್ಟಿದ್ದಾರೆ. ಯಾರಾದರೂ ಕುತೂಹಲದಿಂದ ಆ ಮನೆಯ ಕಡೆ ತಿರುಗಾಡಿದರೂ ಅನುಮಾನ ಬಂದು ಸೆರೆ ಹಿಡಿದು ಮರಣದಂಡನೆ ಒಳಗು ಮಾಡಬಹುದೆಂಬ ಭೀತಿ. ಇದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯೂಸುಫ್ ಝಾಯ್ ಮತ್ತು ಅಫ್ರೀದಿಗಳು ದಂಗೆ ಎದ್ದಿದ್ದರು. ಅವರನ್ನು ಅಡಗಿಸಲು ಕಳಿಸುವ ಸೈನ್ಯದ ಜೊತೆಗೆ ಗುಡ್ಡಗಾಡಿನ ಅನುಭವವಿರುವ ಶಿವನನ್ನು ಕಳಿಸುವುದು, ಆ ಮೂಲಕ ಬಂಧನವನ್ನು ಅಂತ್ಯಗೊಳಿಸುವುದು ಎಂದು ಬಾದಶಾಹರು ಯೋಜಿಸಿದರು. ದಾರಿಯಲ್ಲಿ ಶಿವನನ್ನು ಕೊಲೆ ಮಾಡಿಸಿ ಅದನ್ನು ದಂಗೆಕೋರರ ಮೇಲೆ ಹಾಕುವುದು ಅವರ ತಂತ್ರವಾಗಿತ್ತು. ಆದರೆ ಅಷ್ಟರಲ್ಲಿ ಶಿವನು ಸಖತ್ ಕಾಹಿಲೆಯಾಗಿ ಮಲಗಿಬಿಟ್ಟ. ತಾನಾಗಿಯೇ ಸಾಯುತ್ತಾನೆಂಬ ಸಮಾಧಾನ ಬಾದಶಾಹರಿಗೆ.
ಶಿವನು ತನ್ನ ಸಂಗಡ ಕರೆತಂದಿದ್ದ ಖಾಸಗಿ ಅಂಗರಕ್ಷಕರನ್ನೆಲ್ಲ ಪ್ರಭುತ್ವದ ಅಪ್ಪಣೆ ಪಡೆದು ಸ್ವದೇಶಕ್ಕೆ ಕಳಿಸಿಬಿಟ್ಟ. ಸಾಯುವವನಿಗೆ ಅಂಗರಕ್ಷಕರೇಕೆ? ಆ ವರ್ಷ ಬೇಸಿಗೆ ಬಲು ಉಗ್ರವಾಗಿತ್ತು. ಅಥವಾ ದಿಲ್ಲಿಗಿಂತ ಆಗ್ರಾದಲ್ಲಿ ಬಲು ಉಗ್ರವೋ? ಎಲ್ಲರಿಗೂ ಬೆನ್ನಿನ ಮೇಲೆ ಗುಳ್ಳೆಗಳು. ಅಂಗಾತ ಮಲಗಲು ಸಾಧ್ಯವೇ ಇಲ್ಲ. ಕಂಚನಿಗಳು ಜನಾನದ ಸುತ್ತ ಖಸ್ ಚಾಪೆಯನ್ನು ಇಳಿಬಿಟ್ಟು ಅವಕ್ಕೆ ಗಳಿಗೆಗೊಮ್ಮೆ ತಣ್ಣೀರು ಎರಚಿ ಒದ್ದೆ ಮಾಡುತ್ತಿದ್ದರು. ತಲೆಯ ಮೇಲಿನ ಜಂತೆಗೆ ಕಟ್ಟಿದ್ದ 3 ಗಜ ಉದ್ದ 1 ಗಜ ಅಗಲದ ಖಸ್ ಬೀಸಣಿಕೆಗೂ ತಣ್ಣೀರೆರಚಿ ಸೆಣಬಿನ ಹಗ್ಗ ಜಗ್ಗುತ್ತಾ ಬೀಸುತ್ತಿದ್ದರು. ಬೇಗಮರುಗಳಿಗೆ ಮತ್ತು ಒಳಗಿದ್ದು ಅವರ ಸೇವೆ ಮಾಡುವವರಿಗೆ ಮಾತ್ರ ತುಸು ತಂಪಾಗಿ ಬೆನ್ನಿನ ಮೇಲೆ ಗುಳ್ಳೆ ಬರುತ್ತಿರಲಿಲ್ಲ. ಬಂದರೂ ಇಂಗುತ್ತಿದ್ದವು. ನಪುಂಸಕರಿಗೆ ಈ ಸೇವೆ ಮಾಡುವ ಭಾಗ್ಯವಿಲ್ಲ. ಬಿಸಿಲಿನಲ್ಲಿಯೇ ಒದ್ದಾಡಬೇಕಿತ್ತು. ಅದೃಷ್ಟವೆಂದರೆ ಆಗ್ರಾದಲ್ಲಿ ಕುಡಿಯುವ ನೀರಿಗೆ ಎಂದೂ ಬರವಿರಲಿಲ್ಲ. ಬೇಸಿಗೆಯು ಎಷ್ಟು ಉಗ್ರವಾಗಿತ್ತೋ ಅಷ್ಟೇ ಸಕಾಲದಲ್ಲಿ ಈ ವರ್ಷ ಮಳೆ ಬಂತು. ಮಳೆ ಬಿದ್ದ ತಕ್ಷಣ ಜನಾನಾದ ಹೆಂಗಸರು ತಮ್ಮ ತಮ್ಮ ಕೋಣೆಗಳಿಗೆ ಮಹಲುಗಳಿಂದ ಹೊರಬಂದು ಬುರ್ಖಾದ ಸಮೇತ ಮಳೆಗೆ ಬೆನ್ನು ಕೊಟ್ಟು ಸಮೃದ್ಧವಾಗಿ ನೆನೆದರು. ಇಲ್ಲಿ ಮಳೆ ಬರುವ ಮೊದಲೇ ಜಮುನೆಯಲ್ಲಿ ಕೆಂಪು ನೀರಿನ ಪ್ರವಾಹ ಬರತೊಡಗಿತ್ತು. 3 ದಿನದಲ್ಲಿ ಪ್ರವಾಹವು ಕೋಟೆಯ ಗೋಡೆಯನ್ನು ತಟ್ಟುವಷ್ಟು ಏರಿತು. ಇದೇ ಜಮುನೆಯಾದರೂ ದಿಲ್ಲಿಗಿಂತ ಆಗ್ರಾದಲ್ಲಿ ಮನೋಹರವಾಗಿ ಕಾಣಿಸುತ್ತದೆ. ಇದ್ದಕ್ಕಿದ್ದಂತೆಯೇ ಒಂದು ಸುದ್ದಿ ಹುಟ್ಟತೊಡಗಿತು. ಹುಟ್ಟಿದ್ದು ಮಾತ್ರವಲ್ಲ, ಎಲ್ಲೆಲ್ಲಿಯೂ ಅದೇ ಗುಸುಗುಸು. ಬೋನಿನೊಳಗಿಟ್ಟಿದ್ದ ಬೆಟ್ಟದ ಇಲಿಯು ತಪ್ಪಿಸಿಕೊಂಡು ಬಿಟ್ಟಿದೆ. ಬಾದಶಾಹರು ವೇಗವಾಗಿ ಓಡುವ ಕುದುರೆ ಸವಾರನನ್ನು ಬೆಟ್ಟದ ದಿಕ್ಕಿಗೆ ಅಟ್ಟಿದ್ದಾರೆ. ಇಲಿಯು ಎಲ್ಲಿಯೂ ಸಿಕ್ಕುತ್ತಿಲ್ಲ. ಬೋನಿನ ಕಾವಲುಗಾರರ ಜೀವ ಉಳಿಯುವುದಿಲ್ಲ. ಇಲಿಯ ಸೆರೆ ಹಿಡಿದದಕ್ಕಿಂತ ಅದು ಚುರುಕು ಚಾಣಾಕ್ಷ ಬಾದಶಾಹರ ಎಚ್ಚರಿಕೆಯ ಗಸ್ತಿಗೆ ಕೈಕೊಟ್ಟು ಪರಾರಿಯಾದದ್ದು ಹೆಚ್ಚು ರೋಚಕವಾಗಿ ಜನರು ಒಳಗೊಳಗೆ ಚಪ್ಪರಿಸುತ್ತಿದ್ದಾರೆ. ಈ ಇಲಿಯು ತನ್ನ ನಾಡನ್ನು ಸೇರಿಕೊಂಡರೆ ದಕ್ಷಿಣದ ನಾಡುಗಳನ್ನು ಗೆದ್ದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವ ತಮ್ಮ ಕನಸು ಕೈಗೂಡುವುದಿಲ್ಲವೆಂಬ ಹತಾಶೆಯು ಬಾದಶಾಹರನ್ನು ಕಾಡಲು ಶುರುವಾಗಿದೆ ಎಂದು ಹಮ್ದುಲ್ಲಾ ಅವರು ಹೇಳಿದರು.